ಕನ್ನಡ ಕಾಣಿಸ್ಲಿ ಅಂತ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ, ಗುರು ಹಿರಿಯರು, ಅದಾದಮೇಲೆ ಭಾಳಷ್ಟು ಜನ ಇವತ್ತು ಎಲ್ಲ ಯಂಗ್ಸ್ಟರು, ಸೋಷಿಯಲ್ ಮೀಡಿಯಾ ಹ್ಯಾಂಡಲರ್ಸ್, ಇನ್ಫ್ಲುಯೆನ್ಸರ್ಸು ಎಲ್ರಿಗೂ ನಮಸ್ಕಾರಗಳು ಹೇಳ್ತಾ, ಥ್ಯಾಂಕ್ ಯು ಹೇಳ್ತಾ, ಹಾಗೆ ಚೈತನ್ಯ ಸರ್ ಅವರ ತಂದೆ ತಾಯಿ ಇಲ್ಲಿದ್ದಾರೆ, ಅವರ ಆಶೀರ್ವಾದದೊಂದಿಗೆ ಇವತ್ತು ಶುರು ಮಾಡಿದ್ದೀವಿ. ಆ್ಯಂಡ್ ಅವರ ಧರ್ಮಪತ್ನಿ ಅವರು ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಹಾರ್ಟ್ಲಿ ವೆಲ್ಕಮ್ ಟು ದಿ ಇಂಡಸ್ಟ್ರಿ ಸರ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಟಿ ಸೀರೀಸ್ ಅವರ ಸೌತ್ ಹೆಡ್ ರಾಜು ಸರ್, ಥ್ಯಾಂಕ್ಸ್ ಅ ಲಾಟ್ ಆ್ಯಂಡ್ ಇಟ್ಸ್ ಬಿನ್ ಅ ಪ್ಲೆಷರ್ ಆ್ಯಂಡ್ ವಂಡರ್ಫುಲ್. ಥ್ಯಾಂಕ್ಸ್ ಅ ಲಾಟ್ ಫಾರ್. ಆ್ಯಂಡ್ ಅವರು ಐ ಥಿಂಕ್ ನನ್ನ ಕರಿಯರಲ್ಲಿ ಐ ಥಿಂಕ್ ಒನ್ ಆಫ್ ದಿ ಬೆಸ್ಟ್ ನಂಬರ್ಸ್ ಏನು ಇನ್ನೂ ಇಲ್ಲಿವರೆಗೂ ಹೇಳಿಲ್ಲ ಯಾರು. ಐ ಥಿಂಕ್ ಆಡಿಯೋ ರೈಟ್ಸ್ ಒಂದು ಹ್ಯೂಜ್ ನಂಬರ್ ಮಾಡಿದೆ. ಸೊ ಅದು ಮುಂದೆ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಅವರು ಪ್ರಸ್ತಾಪ ಮಾಡ್ತಾರೆ, ಯಾಕಂದರೆ ನಾವು ಮಾಡಿದ್ರೆ ಅದು ರಾಂಗ್ ಆಗುತ್ತೆ. ಸೊ ಮುಂದೆ ಅದು ಮುಂದಿನ ದಿನಗಳಲ್ಲಿ ಆಗುತ್ತೆ. ಆ್ಯಂಡ್ ನಾನು ಭಾಳಷ್ಟು ಜನಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಯೂಶಲಿ ನಾನು ಮಾದೇವಾಗಲಿ ಪ್ರತಿ ನನ್ನ ಸಿನಿಮಾ ಬಗ್ಗೆ ಅಷ್ಟೊಂದು ಮಾತಾಡೋಲ್ಲ, ಯಾಕಂದರೆ ಸಿನಿಮಾ ಮಾತಾಡಬೇಕು ಅಂತ ನನಗೆ ಯಾವಾಗಲೂ ಇರುತ್ತೆ. ಸಿನಿಮಾ ರಿಲೀಸ್ ಆದಮೇಲೆ ಜನ ನೋಡ್ತಾರೆ, ಜನ ಮಾತಾಡ್ತಾರೆ. ಯಾಕಂದರೆ ನಾವೇ ಸಿನಿಮಾಗಳ ಬಗ್ಗೆ ನಾವೇ ಜಾಸ್ತಿ ಮಾತಾಡ್ಕೊಂಡು ಇಲ್ಲಿ ಹೆವಿಯಾಗಿ ಬಿಲ್ಡಪ್ ಕೊಟ್ಬಿಟ್ಟು ನಾವು ಹಂಗೆ ಮಾಡಿದ್ದೀವಿ, ಹಿಂಗೆ ಮಾಡಿದ್ದೀವಿ ಅನ್ನೋದಕ್ಕಿಂತ ಸಿನಿಮಾ ನೋಡಿ ಖಂಡಿತ ಐ ಥಿಂಕ್ ಮಾದೇವ ಒಂದು ನನ್ನ ಒಂದು ಬೇರೆ ಒಂದು ಸ್ಟೈಲಿಗೆ ಕರ್ಕೊಂಡು ಹೋಗ್ತು, ಬೇರೆದೊಂದು ಜಾನರಲ್ಲೇ ಸಿನಿಮಾ ಕರ್ಕೊಂಡು ಹೋಯ್ತು. ಒಂದು ಕ್ಲಾಸ್ ಕಲ್ಟ್ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ಥರದೊಂದು ನಮ್ಮ ಚೈತನ್ಯ ಸರ್ ಅವರು ಅವರ ಡೈರೆಕ್ಷನಲ್ಲಿ ಕೊಟ್ಟಿದ್ದಾರೆ, ತಪ್ಪಾಗಲ್ಲ ಸರ್. ಕ್ಲಾಸ್ ಅಂಡ್ ಕಲ್ಟ್ ಎರಡು ಮಿಕ್ಸ್ ಮಾಡಿದ್ದೀರಾ ಅಂತ. ಎಸ್ ಅಫ್ಕೋರ್ಸ್. ಆ್ಯಂಡ್ ಭಾಳಷ್ಟು ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು. ನನಗೆ ಅದೊಂದು ಅರ್ಥ ಆಗಲಿಲ್ಲ, ಯಾಕಂದರೆ ಐ ಹ್ಯಾವ್ ಟು ಥ್ಯಾಂಕ್ಸ್ ಡೈರೆಕ್ಷನ್ ಟೀಮ್. ಭಾಳಷ್ಟು ಜನ ಅವ್ರು ಯಾರು ಇನ್ವೈಟ್ ಮಾಡಿಲ್ಲ ಅನ್ಸುತ್ತೆ, ಅವ್ರು ತುಂಬ ಜನ ಬಂದಿಲ್ಲ ಇಲ್ಲಿ. ಟೋಟಲ್ ಡೈರೆಕ್ಷನ್ ಟೀಮ್ ಇಲ್ಲ, ಯಾಕಂದರೆ ಕೋ ಡೈರೆಕ್ಟರಿಂದ ಹಿಡಿದು ಎಲ್ಲ ಡೈರೆಕ್ಷನ್ ಹುಡುಗರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಭಾಳಷ್ಟು ಕಷ್ಟ ಬಿದ್ದು ಹಗಲು ರಾತ್ರಿ ಕಷ್ಟ ಬಿದ್ದು ಮಾಡಿದ್ದಾರೆ. ಅವ್ರು ಯಾಕೋ ಗೊತ್ತಿಲ್ಲ, ಇನ್ವೈಟ್ ಮಾಡಿಲ್ಲ, ಅವ್ರು ಬರಬೇಕಾಗಿತ್ತು ಅವರು. ಆ್ಯಂಡ್ ಅಫ್ಕೋರ್ಸ್ ಐ ಥ್ಯಾಂಕ್ ನನ್ನ ವೈಫ್ ನಿಶಾ ಅವರು, ಬಿಕಾಸ್ ಶಿ ಈಸ್ ಬಿನ್ ಅ ಬಿಗ್ ಸಪೋರ್ಟ್ ಈ ಸಿನಿಮಾಗೆ. ಇನ್ ಆ್ಯಂಡ್ ಔಟ್ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ಶ್ರೇಯಸ್ ಅವರು ಆಗಲೇ ಹೇಳಿದರು. ಸೊ ಸಂತೋಷ್ ನಾರಾಯಣ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಅಂತ ಅದೇನೋ ಗೊತ್ತಿಲ್ಲ. ನಾನು ಒಂದಿಷ್ಟು ನಾವು ನಮ್ಮಿಬ್ಬರು ಒಂದು ಮನಸ್ಥಿತಿ ಒಂದೇ ಥರ ಇತ್ತು ಅನ್ಸುತ್ತೆ. ನಾನೊಂದು ಇವರ ಬಗ್ಗೆ ಒಂದು ಸ್ಕ್ರೀನ್ ಶಾಟ್ ಕಳಿಸ್ತೀನಿ, ಅವರು ಅಲ್ಲಿ ಯೋಚನೆ ಮಾಡ್ತಾರೆ, ಅಲ್ಲಿಂದ ನನಗವ್ರು ವಾಪಸ್ ಕಳಿಸ್ತಾರೆ, ನಾನು ಅವ್ರಿಗೆ ವಾಪಸ್ ಕಳಿಸಿರ್ತೀನಿ. ನಾನು ಅನ್ಕೊಂತೀನಿ ನಾನು ಕಳಿಸಿರೋದನ್ನ ನೋಡಿ ಇವರೇನೋ ಹುಡುಕಿದ್ದಾರೆ ಅಂತ ಅಲ್ಲ, ಬಟ್ ನಾನು ಕಳಿಸೋದಕ್ಕೂ ಅವ್ರು ಕಳಿಸೋದಕ್ಕೂ ಎರಡು ಅಟ್ ಎ ಟೈಮ್ ಒಂದೇ ಆಗಿತ್ತು. ಸೊ ನಾವಿಬ್ಬರು ಯೋಚನೆ ಮಾಡಿದ್ದು ಒಂದೇ ಥರ ಆಯಿತು. ಆ್ಯಂಡ್ ಫೈನಲಿ ಈಸ್ ಯುವರ್ ಬಿಗ್ಗೆಸ್ಟ್ ಪಿಲ್ಲರ್. ನಮಗೆ ನಮ್ಮ ಸಿನಿಮಾಗೆ ಅವ್ರ ಬಿಗ್ಗೆಸ್ಟ್ ಪಿಲ್ಲರ್ ಅಂತ ಹೇಳ್ಬೋದು. ನಾವೇನೇ ಮಾಡಿರ್ಬೋದು, ಸಿನಿಮಾ ಏನೇ ಆ್ಯಕ್ಟ್ ಮಾಡಿರ್ಬೋದು, ಏನೇ ಮಾಡಿದ್ರು ಅದಕ್ಕೆ ಜೀವ ತುಂಬೋದೇ ಒಂದು ದೊಡ್ಡ ಕೆಲಸ. ಸೊ ಅದಕ್ಕೆ ಟೋಟಲ್ ಐ ಥಿಂಕ್ ಯು ವಾಚ್ ದಿ ಹೋಲ್ ಸಿನಿಮಾ. ಅವರು ಖಂಡಿತ ಸಿನಿಮಾ ಬಗ್ಗೆ ಹೇಳ್ತಾರೆ, ಯಾಕಂದರೆ ಇಡೀ ಸಿನಿಮಾ ಅವ್ರು ನೋಡಿದ್ದಾರೆ. ಅವರು ಈ ಸಾಂಗ್ ಶುರು ಸಾಂಗ್ ಆ್ಯಕ್ಚುಲಿ ಬಂದು ಬರೀ ಒಂದು ಟ್ಯೂನ್ ಮಾಡಿ ಕಳಿಸಿರ್ತಾರೆ. ಫಸ್ಟ್ ಇಷ್ಟಪಡೋದು ನಾನು, ಡೈರೆಕ್ಟರ್ ಸರ್. ಭಾಳಷ್ಟು ಜನಕ್ಕೆ ಇಲ್ಲಿ ಆ್ಯಕ್ಚುಲಿ ಟೀಮಲ್ಲಿ ಇಲ್ಲ ಇದು ಸ್ಲೋ ಇದೆ, ಸಾಂಗ್ ಸ್ಲೋ ಇದೆ ಅಂತ ಹೇಳ್ತಿರ್ತಾರೆ. ಬಟ್ ನನಗಂತೂ ನಾನು ನಿಜ ಹೇಳ್ತೀನಿ, ಈ ಶುರು ಸಾಂಗ್ ಇಟ್ಸ್ ಲೈಕ್ ಒನ್ ಅಂಡರ್ ಕರೆಂಟ್. ನಿಮಗೆ ಹೋಗ್ತಾ ಈ ಕಂಪೋಸಿಷನ್, ಎಸ್ಪೆಷಲಿ ದೋಸ್ ವೈಲನ್ ಬಿಟ್ಸ್, ದೋಸ್ ಲೈವ್ ವೈಲನ್ನು, ಆ ಒಂದು ನಿಮಗೆ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿರೋದು, ಆರ್ಕೆಸ್ಟ್ರಾ ಆಗಲಿ, ಪ್ರತಿಯೊಂದು ಲೈವ್ ನೀವು ಹೋಗಿರೋದು. ಆ್ಯಂಡ್ ಎಸ್ಪೆಷಲಿ ಈ ಸಾಂಗಲ್ಲಿ ನೀವು ಲಾಸ್ಟ್ ಬಿಟ್ಟಲ್ಲಿ ಒಂದು ವೈಲನ್ದು ಒಂದಿಷ್ಟು ಲೈವ್ ವೈಲನ್ಸ್ ಹೋಗುತ್ತೆ. ಐ ಥಿಂಕ್ ಒಂದು 40, 50, 60, 100, 40 ವೈಲನ್ಸ್, ಒಂದು 40 ವೈಲನ್ ಹೋಗುತ್ತೆ. ಒಂದು ಬಿಟ್ಟು ಒನ್ ಆಫ್ ದಿ ಬೆಸ್ಟ್ ಫೇವ್ರೆಟ್ ನನಗೆ. ಐ ಥಿಂಕ್ BGM ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಇವರು ಸಿನಿಮಾ ನೋಡಿ ನಮಗೊಂದು ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟರು ಮೊನ್ನೆ. ಐ ಥಿಂಕ್ ಅದು ಅವ್ರ ಬಾಯಿಂದನೇ ಕೇಳಿ, ಯಾಕಂದರೆ ಸಿನಿಮಾ ಹೇಗೆ ಬಂದಿದೆ ಅಂತ ಹೇಳಿ. ಮಾದೇವ ಒಂದು ಕಡೆ ಆದರೆ ಖಂಡಿತ ಇದೊಂದು ಬೇರೆ ಇನ್ನೊಂದು ಮೈಲಿಗಲ್ಲಿ ನನಗೆ ಈ ಒಂದು ಸಿನಿಮಾ ಕರ್ಕೊಂಡು ಹೋಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಇದಕ್ಕೆಲ್ಲ ಬಂದು ಇಷ್ಟೆಲ್ಲ ನಾವು ಮಾಡಿದ್ದೀವಿ, ನಾವೆಲ್ಲ ಮಾತಾಡಿದ್ದೀವಿ, ನಾನಾಗಲಿ ಡೈರೆಕ್ಟರ್ ಸರ್ ಆಗಲಿ ಎಲ್ಲರೂ ಮಾತಾಡಿದ್ದೀವಿ. ಅದಕ್ಕೆಲ್ಲ ಕಾರಣ ಪ್ರೊಡ್ಯೂಸರ್ ಬಂಡವಾಳ ಹಾಕಿದ್ರೆ ಮಾತ್ರ ಇದಕ್ಕೆಲ್ಲ ಸಾಧ್ಯ. ಸೊ ಪದ್ಮಾವತಿ ಅವರು ಒಂದು ದೊಡ್ಡ ಸಿನಿಮಾ, ನನ್ನ ಕರಿಯರಲ್ಲಿ ಒಂದು ಹ್ಯೂಜ್ ಸಿನಿಮಾ ಮಾಡಿದ್ದಾರೆ. ಸೊ ಅದು ಇವತ್ತಿಂದಲ್ಲ ಯಾವತ್ತಿಂದನೂ ಅದು ಪ್ಲ್ಯಾನ್ ಮಾಡಿ ಶ್ರೇಯಸ್ಸು ಮಾಡಬೇಕು ಅಂತ ಹೇಳಿದಾಗ ಖಂಡಿತ ಅದು ಥ್ಯಾಂಕ್ ಯು ಪದ್ಮಾವತಿಮ್ಮ, ಥ್ಯಾಂಕ್ಸ್.
ಥ್ಯಾಂಕ್ ಯು ಅವ್ರಿಗೂ. ಆ್ಯಂಡ್ ಶ್ರೇಯಸ್ಗೆ ಚಿಕ್ಕ ಹುಡುಗ ಆದ್ರೂ ಒಂದು ದೊಡ್ಡ ಜವಾಬ್ದಾರಿ ಹೊತ್ತು ಈ ಸಿನಿಮಾ ಇಂಡಸ್ಟ್ರಿಗೆ ಬಂದು ಅದನ್ನು ಸಿನಿಮಾ ಶುರು ಮಾಡೋದು ದೊಡ್ಡದಲ್ಲ, ಸಿನಿಮಾನ ಕಂಪ್ಲೀಟ್ ಮಾಡಿ ರಿಲೀಸ್ ತರೋದೇ ದೊಡ್ಡದು. ಅದೊಂದು ಅರಸಾಹಸ ಅಂತಲೇ ಹೇಳ್ಬೋದು. ಇವತ್ತಿನ ಇಂಡಸ್ಟ್ರಿಯಲ್ಲಿ ನನಗೆ ಏನಾಯಿತು ಅಂದರೆ, ಬಿಕಾಸ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಮಾದೇವ ಬಿಫೋರೇ ಬಂದು ಇಷ್ಟು ದೊಡ್ಡ ಬಜೆಟ್ ಮಾಡಿದ್ರು. ನನಗೆ ಅವ್ರಿಗೂ ಮೈಂಡಲ್ಲಿ ಇರಲಿಲ್ಲ ಯಾವ ಥರ ಇವರು ರಿಟರ್ನ್ಸ್ ಎತ್ಕೊಂತಾರೆ ಅನ್ನೋದು ಅವ್ರ ಮೈಂಡಲ್ಲಿ ಇರಲಿಲ್ಲ, ಯಾಕಂದರೆ ಹ್ಯೂಜ್ ಸಿನಿಮಾ ಇದು. ಬಟ್ ಆದರೆ ಮಾದೇವ ಆದಮೇಲೆ ನನಗೊಂಚೂರು ನಂಬಿಕೆ ಬಂತು, ಎಲ್ರಿಗೂ ನಂಬಿಕೆ ಬಂತು ಇವತ್ತು ಇಂಡಸ್ಟ್ರಿಯಲ್ಲಿ ಇನ್ನೂ ಸ್ವಲ್ಪ ದೊಡ್ಡದಾಗಿ ಸಿನಿಮಾ ಮಾಡ್ಬೋದು ಅಂತ ಹೇಳಿ. ಸೊ ಥ್ಯಾಂಕ್ ಯು ಶ್ರೇಯಸ್, ಥ್ಯಾಂಕ್ ಯು ನಿಮಗೂ. ಆ್ಯಂಡ್ ಅಫ್ಕೋರ್ಸ್ ಜಯಂತ್ ಸರ್ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ, ನಾನು ಅವ್ರ ಪಕ್ಕದಲ್ಲಿ ಕೂತಿರೋದೇ ಒಂದು ಪುಣ್ಯ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ನಾವು ಇವ್ರನ್ನ ನೋಡಿ ಬೆಳೆದಿದ್ದೀವಿ, ಇವರ ಒಂದು ಸಾಹಿತ್ಯ ನಾವು ಕೇಳಿ ಹಾಡು ಗುಣುತ್ತಾ ಲೈಫ್ ಫುಲ್ ಇಷ್ಟು ನಮ್ಮ ಲೈಫಲ್ಲಿ ನಾನು ಫುಲ್ ಎವ್ರಿ ಟೈಮ್ ನಾನು ಕೇಳಿದ್ದೀನಿ. ಇವತ್ತು ಅವ್ರ ಪಕ್ಕದಲ್ಲಿ ನಾನು ಕೂತಿರೋದು ನನ್ನ ಹೆಮ್ಮೆ, ನನ್ನ ಪುಣ್ಯನೋ ಅದೇನೋ ಗೊತ್ತಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನ ಸಿನಿಮಾ ಆ್ಯಕ್ಚುಲಿ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇವರು ಆ ಸಾಂಗ್ಗೆ ಕರೆಕ್ಟಾಗಿ ಯಾರು ಇದಕ್ಕೆ ಸಾಹಿತ್ಯ ಬರೀತಾರೆ ಅನ್ನೋದು ಒಂದು ದೊಡ್ಡ ಜವಾಬ್ದಾರಿ ಆಗಿತ್ತು. ಸೊ ಅದಕ್ಕೆ ಜಯಂತ್ ಸರ್ ನನಗೆ ಕರ್ಕೊಂಡ್ಬಂದಿದ್ದು, ಥ್ಯಾಂಕ್ ಯು ಸೋ ಮಚ್. ನಾನು ಇಡೀ ಟೀಮ್ ಕಂಡಿರ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಪ್ರಿಯ ಅವರು ವಂಡರ್ಫುಲ್ ಕೋ-ಸ್ಟಾರ್. ಆ್ಯಂಡ್ ನನಗೆ ಇನ್ಫ್ಯಾಕ್ಟ್ ಇಂಡಸ್ಟ್ರಿ ಯೂಶಲಿ ಹೀರೋಯಿನ್ಸ್ ಹಾಯ್ ಮಾ ಹೇಗಿದ್ರೆ ಗುಡ್ ಮಾರ್ನಿಂಗ್ ಬಾಯ್ ಅಂತ ಹೇಳಿ ನಾನು ಇಡೀ ಕರಿಯರಲ್ಲಿ ಒಂದು 23 ಸಿನಿಮಾಸ್ ಹಂಗೆ ಇದ್ದವನು. 24th ಸಿನಿಮಾ ಏನು ಅಂದರೆ ಮಾದೇವ ಎಷ್ಟು ಸೋನಾಲ್ ನನಗೆ ಅಂದರೆ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಬೋದು ಸೋನಾಲ್ ಮಂಟರು. ಅವರು ಅಷ್ಟು ಒಂದು ಬಾಟ್ಲೆ ಕೊಟ್ಟರು ಅಂದರೆ ಸೋನಾಲ್ ಅವರ 2ರಷ್ಟು ಇವರು ನನಗೆ ಅನಿಸ್ಬಿಡ್ತು. ಯಾಕಂದರೆ ನಮ್ಮ ಹುಡುಗ ಫಸ್ಟ್ ಡೇನೇ ಇವ್ರನ್ನ ನೋಡಿದಾಗ ಅಣ್ಣ ಸೋನಾಲ್ ಅವರು ಡಬಲ್ ಇದ್ದಾರೆ ಅಣ್ಣ ಇವರು ಅಂತ. ಅದೇ ಥರ ಅಂದರೆ ಅಷ್ಟು ಜೋವಿಯಲ್ ಆಗಿ, ಅಷ್ಟು ಬ್ಯೂಟಿಫುಲ್ ಆಗಿ, ಬಟ್ ವಂಡರ್ಫುಲ್ ಸ್ಕ್ರೀನ್ ಪ್ರೆಸೆನ್ಸ್. ಯು ಲುಕ್ ಅಮೇಝಿಂಗ್ಲಿ ಬ್ಯೂಟಿಫುಲ್ ಆನ್ ಸ್ಕ್ರೀನ್. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಡೈರೆಕ್ಟರ್ ಸರ್ ಒಂದಿಷ್ಟು ನಮಗೆ ಕೊಟ್ಬಿಡೋರು, ನೀವೇ ಒಂದಿಷ್ಟು ಕಂಪೋಸ್ ಮಾಡಿಕೊಂಡು ವಾಟ್ ಆರ್ ಯು ಗೋಯಿಂಗ್ ಟು ಡೂ ಅಂತ ನಮ್ಮನ್ನು ಕೇಳೋರು. ಸರ್ ನಾವು ಕಂಪೋಸ್ ಮಾಡ್ಕೊಂಡು 2 ನಿಮಿಷ ಕೊಡಿ ಅಂತೇಳಿ ನಾವು ಏನೋ ಒಂದು ಮಾತಾಡಿಕೊಂಡು ಆ ಒಂದು ಕಂಫರ್ಟ್ ಝೋನ್ ಭಾಳ ಇಂಪಾರ್ಟೆಂಟ್ ಇವಾಗ ಯಾವತ್ತೂ ಆರ್ಟಿಸ್ಟ್ಗೆ. ನಾನು ಮಾದೇವಲ್ಲಿ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಕ್ಕೆ ಸೋನಾಲ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಪ್ರಿಯ ಅವ್ರಿಗೆ ನಾನು ಇದ್ರ ಬಲರಾಮಲ್ಲೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀನಿ. ಸೊ ಅದಕ್ಕೂ ಆ್ಯಕ್ಚುಲಿ ಐ ಹ್ಯಾವ್ ಟು ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಆ ಒಂದು ಕಂಫರ್ಟ್ ಝೋನ್ ಅವ್ರು ಕೊಡ್ತಾರೆ. ಆ್ಯಂಡ್ ಕಮಿಂಗ್ ಟು ಸಂತೋಷ್ ನಾರಾಯಣ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಗೇನ್ ನಾನು ಆಗಲೇ ಹೇಳಿದ್ದೀನಿ, ಬಟ್ ಇವರು ಸಿನಿಮಾ ಬಗ್ಗೆ ಆಗಲಿ ಆ್ಯಂಡ್ ಶುರು ಸಾಂಗು ಬಟ್ ಬೇರೆ ಲಿರಿಕ್ಸ್ ಇತ್ತು ಸ್ಟಾರ್ಟಿಂಗಲ್ಲಿ. ಬಟ್ ಶುರು ನಮಗೆ ನಾವು ಕೇಳಿದಾಗ ಅದು ಒಂದು ಸ್ವಲ್ಪ ಟೈಮ್ ತೊಗೊಂತು. ಯಾಕಂದರೆ ಫಸ್ಟ್ ನಾವು ಬೇರೆ ಲಿರಿಕ್ಸ್ ಕೇಳ್ಬಿಟ್ಟಿದ್ವಿ, ಅದನ್ನು ಕೇಳಿ ಅದಾದಮೇಲೆ ಈಗ ಶುರು ಅಂತ ಕೇಳಿ ಶುರು ಆಯಿತು ಒಂದು ನೋಟು and those keys and all those things. And I have to thank my co-stars Vinay Godru and wonderful beautiful screen presence. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಫಸ್ಟ್ ಆ್ಯಕ್ಚುಲಿ ನನಗೂ ಅವ್ರಿಗೂ ಇದ್ದಿದ್ದೆ ಫಸ್ಟು ಶಾರ್ಟೇ ಇದ್ದಿದ್ದು ಬಂದು ಅವ್ರು ನನ್ನ ಎದೆ ಓದಿಬೇಕು. ಫಸ್ಟ್ ಶಾರ್ಟೇ ಕೊಟ್ಬಿಟ್ರು ಅವ್ರಿಗೆ. ಅವರು ಸರ್ ಏನು ಸರ್ ಇದು ಸ್ಟಾರ್ಟಿಂಗಲ್ಲೇ ಹಿಂಗೆ ಅಂತ. ಬಟ್ ನಾನು ತುಂಬ ಕಂಫರ್ಟ್ ಝೋನ್ ಕೊಟ್ಟು ಇಲ್ಲ ಆಯಿತು. ನಾನು ಫೈಟ್ ತುಂಬ ಚೆನ್ನಾಗಿ ನಮ್ಗೆ ಬರ್ತಿರೋದು, ಬಿಕಾಸ್ ನಮ್ಮ ತಂದೆಯಿಂದ ಅದು ರಕ್ತಗತ ಅವ್ರು ಬರ್ತಿರೋದ್ರಿಂದ. ಸೊ ನಾನು ಅವರು ಕಂಫರ್ಟ್ ಝೋನ್ ಕೊಟ್ಟು ಅಲ್ಲಿ ತುಂಬ ಚೆನ್ನಾಗಿ ಅವರು ಪರ್ಫಾರ್ಮ್ ಮಾಡಿದ್ದಾರೆ. ಅದಾದ್ಮೇಲೆ ಕತ್ತಿದು ನಂದು ಒಂದಿಷ್ಟು ಇಂಪಾರ್ಟೆಂಟ್ ಇದು ಇನ್ಪುಟ್ಸ್ಗಳಿತ್ತು. ಅದು ಆ ಒಂದು ಸ್ಟೈಲ್ ನಮ್ಮ ಫೇವ್ರೆಟ್ ಅವ್ರಲ್ಲಿ ಹುಟ್ಟು ಬೆಳೆದ ನಾನು ಆ ಒಂದು ಸ್ಟೈಲ್ ಒಂಚೂರು ಅದೆಲ್ಲ ಅವ್ರು ಮಾಡಿದ್ದಾರೆ. ಅಫ್ಕೋರ್ಸ್ ನಮ್ಮ ರಾಜೇಂದ್ರ ಆಗಲಿ, ನಮ್ಮ ಅಭಯ್ ಪುನೀತ್ ಅವರಾಗಲಿ, ಸೀನಾ ಆಗಲಿ ಆ್ಯಂಡ್ ಅನಿಲ್ ಸಿದ್ದು ಆಗಲಿ ಭಾಳಷ್ಟು ಜನ ಇದರ ಕೆಲಸ ಮಾಡಿದ್ದಾರೆ. ನನ್ನ ಟೀಸರ್ ಆ್ಯಂಡ್ ಟ್ರೈಲರ್ ದಿನ ನಾನು ಸಿನಿಮಾ ಬಗ್ಗೆ ಮಾತಾಡ್ತೀನಿ, ಸಿನಿಮಾ ಬಗ್ಗೆ ಎಲ್ಲನೂ ಹೇಳ್ತೀನಿ. ಸೊ ಈಗ ದಿಸ್ ಇವೆಂಟ್ಸ್ ಸೂಪರ್ ಸ್ಟಾರ್ ಈಸ್ ಹಿಯರ್ ಆ್ಯಂಡ್ ಸಂತೋಷ್ ಸರ್ ಮಾತಾಡಬೇಕು. ಆ್ಯಂಡ್ ಥ್ಯಾಂಕ್ ಯು, ಯಾಕಂದರೆ ಅವರು ಭಾಳಷ್ಟು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿ ಇವತ್ತು ಮತ್ತೆ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹರಿದಾಸ್ ಸರ್ ಹಿಂದೆ ಕೂತಿದ್ದಾರೆ. ಥ್ಯಾಂಕ್ ಯು ಸರ್. ನಮ್ಮ ಹರಿದಾಸ್ KGF ಅವರು ಈಸ್ ದ ಎಡಿಟರ್. ನೀವು ಯಾಕೆ ಹಿಂದೆ ಕೂತ್ಬಿಟ್ರಿ ಅಂತ ಗೊತ್ತಿಲ್ಲ, ಪಾಪ ಇಲ್ಲಿ ಕೂರಿಸ್ಬೇಕಾಗಿತ್ತು. ಆ್ಯಂಡ್ ವಂಡರ್ಫುಲ್ ಡೈರೆಕ್ಟರ್ ಸರ್ ಬಗ್ಗೆ ನಾನು ಖಂಡಿತ ಟೀಸರ್ ಬರಲಿ ಟ್ರೈಲರ್ ಬರಲಿ ಅದ್ರಲ್ಲಿ ಮಾತಾಡ್ತೀನಿ. ಬಟ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಇತ್ತು ನನಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಡೈರೆಕ್ಟರ್ ಈ ವಾಸ್ ಲೈಕ್ ಸೋ ಫ್ರೆಂಡ್ಲಿ ಆ್ಯಂಡ್ ಅವ್ರ ಎನರ್ಜೆಟಿಕ್ ಆ್ಯಂಡ್ ಚಿಕ್ಕ ಹುಡುಗನ ಥರ ಎಲ್ಲ ಕಡೆ ಚಿಕ್ಕ ಹುಡುಗನೇ ಇಲ್ಲ ಅಂತಿಲ್ಲ, ಚಿಕ್ಕ ಹುಡುಗನ ಥರ ಓಡಾಡಿಕೊಂಡು ತುಂಬ ಚೆನ್ನಾಗಿ ಈ ಹ್ಯಾಂಡಲ್ಡ್ ಎವ್ರಿಬಡಿ. ಬಿಕಾಸ್ ಹ್ಯೂಜ್ ಪ್ರೊಡಕ್ಷನ್ ಆಗಿರೋದ್ರಿಂದ ಈ ಹ್ಯಾಡ್ ಟು ಹ್ಯಾಂಡಲ್ ಎವ್ರಿಥಿಂಗ್. ಆ್ಯಂಡ್ ಅಫ್ಕೋರ್ಸ್ ಐ ಥ್ಯಾಂಕ್ ನಮ್ಮ ವೆಂಕಟೇಶ್ ವಿ ಅವರು
ಫಾರ್ ಅರೇಂಜಿಂಗ್ ಆ್ಯಂಡ್ PR ಕೆಲಸ ನಮ್ಮ ಪ್ರವೀಣ್ ಅವರು ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಈ ಜಾಗ ಆಗಲಿ, ಈ ಜಾಗ ಅನ್ನೋದಕ್ಕಿಂತ ಅಫ್ಕೋರ್ಸ್ ಈ ಸ್ಟೇಜ್ ಆಗಲಿ, ನಮ್ಮ ಇಡೀ ಈ ಸೆಟಪ್ ಆಗಲಿ, ನಮ್ಮ ನವರಸನ್ ಸಾಹೇಬರು ಎಲ್ಲಿದ್ರು ಸರ್, ಎಲ್ಲಿದ್ರು ನನ್ನ ಸಿನಿಮಾಗೆ ಎಲ್ಲೇ ಹೋದ್ರು ಬೇರೆ ಕಡೆ ಇತ್ತು, ಅದೇನೋ ಗೊತ್ತಿಲ್ಲ, ಅವ್ರೇನು ಗ್ರಾಸ್ ಮಾಡಿ ಇಟ್ಕೊಂಡಿದ್ರೆ ಗೊತ್ತಿಲ್ಲ, ಅಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಇದಾಗಿ ಇಲ್ಲಿ ಮತ್ತೆ ನಾವು ನವರಸನ್ ಸರ್ ಹತ್ರನೇ ಬಂದು. ಸೊ ಥ್ಯಾಂಕ್ ಯು ಸಮೀರಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್, ಯು ಬೀನ್ ಅ ವಂಡರ್ಫುಲ್ ಹೋಸ್ಟ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ. ಸಾರಿ, ನಾನು ಕನ್ನಡದಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಡೈರೆಕ್ಟರ್ ಬಟ್ ಐ ಆಮ್ ಸೋ ಎಕ್ಸೈಟೆಡ್. ಇವತ್ತು ಈ ದಿನ ನಮ್ಮ ಸನಗೋಸ್ಕರ ನಾನು ಎಲ್ರಿಗೂ ಗೊತ್ತು, ಐ ವರ್ಕ್ ಇನ್ ತಮಿಳ್ ಫಿಲ್ಮ್ಸ್, ಐ ಸ್ಟಾರ್ಟಿಂಗ್ ಮೈ ಕೆರಿಯರ್. ಸೊ ನನಗೆ ಸನ ಮ್ಯೂಸಿಕಲಲ್ಲಿ ಒಂದು ಸಿನಿಮಾ ಮಾಡಬೇಕು, ಇಟ್ಸ್ ಲೈಕ್ ಅ ಬಿಗ್ ಡೀಲ್. So fortunately last year we had a release in Tamil, and now today that you are launching in the movie that I am a part of in Kannada, ಒಳ್ಳೆ ಖುಷಿಯಾಗಿದೆ. And he's an amazing music director, so Santosh Narayan ಬಗ್ಗೆ ಮಾತಾಡೋಕ್ಕೆ ಏನಿಲ್ಲ, ಎಲ್ಲರಿಗೂ ಗೊತ್ತು. The voice in the song, the lyrics, everything is just so hauntingly, beautifully. Melody Nano, I think each time I listen to it 20 times. I can't stop with once. So it's one of the most beautiful songs. Venu sir ge nan thanks ಹೇಳಬೇಕು, ವೇಣು ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ಬ್ಯೂಟಿಫುಲ್ ವಿಜುವಲ್ಸ್ ಯು ಆಲ್ ಸೀನ್. ಆ್ಯಂಡ್ ವಿನೋದ್, ಯು ಒನ್ ಆಫ್ ಮೈ ಫೇವ್ರೆಟ್ ಕೋ ಸ್ಟಾರ್ಸ್. ಆಫ್ಟರ್ ಅ ಲಾಂಗ್ ಟೈಮ್ ನಾನು ಜಾಸ್ತಿ ಎಂಜಾಯ್ ಮಾಡ್ತೀನಿ ವಿನೋದ್ ಕೆಲಸ ಮಾಡೋಕ್ಕೆ. ಬಟ್ ಈಸ್ ನಾಟ್ ಜಸ್ಟ್ ಸೋ ನೈಸ್ ಟು ಮೀ, ಐ ಥಿಂಕ್ ಆಲ್ ದಿ ಆ್ಯಕ್ಟರ್ಸ್ ಸಪೋರ್ಟಿಂಗ್ ಕಾಸ್ಟ್ ವಿಲ್ ಸೇ ದಟ್ he loves cinema. So ಈ ಥರ ಒಂದು ಹೀರೋ ಜೊತೆ ಕೆಲಸ ಮಾಡೋಕ್ಕೆ ಐ ಲರ್ನ್ ಅ ಲಾಟ್, ಐ ಎಕ್ಸ್ಪೀರಿಯನ್ಸ್ ಸೋ ಮಚ್. So thank you for that, Vinod. And Padmavati ma'am and Shreyas and Teju, welcome to the industry and congratulations. Your first picture is to ಒಳ್ಳೆ picture ಮಾಡ್ತೀರಾ, so congratulations. Thank you sir for your collaboration with our film. ಮತ್ತೆ ಏನು ಮಾತಾಡಬೇಕು? ಮೊದಲನೇದಾಗಿ ಒಂದು ಚಪ್ಪಾಳಿ, ಎಷ್ಟು ಮುದ್ದಾಗಿ ಕನ್ನಡ ಮಾತಾಡಿದ್ರೆ. Thank you so much. ನಾನು ಹೇಳಬೇಕು, ಅಪ್ಪುಗೋಸ್ಕರ ಐ ಆಮ್ ಲರ್ನಿಂಗ್ ಕನ್ನಡ ಬಿಕಾಸ್ ದ ಫಸ್ಟ್ ಟೈಮ್ ಐ ಮೆಟ್ ಅಪ್ಪು, ಐ ಮೆಟ್ ಹಿಮ್ ಇನ್ ಆಸ್ಟ್ರೇಲಿಯಾ, ರಾಜ್ಕುಮಾರ ಶೂಟಿಂಗ್ಗೆ. ಆ್ಯಂಡ್ ಈ ಸರ್ ನೀವು ಜಾಸ್ತಿ ಕನ್ನಡ ಪಿಕ್ಚರ್ಸ್ ಮಾಡಬೇಕು, ನೀವು ಕನ್ನಡ ಮಾತಾಡಬೇಕು. ಸೊ ಅದಕ್ಕೋಸ್ಕರ ನನಗೆ ಕನ್ನಡ, ಆಲ್ ಮೈ ಇಂಟ್ರೊಡಕ್ಷನ್ ಫ್ರಮ್ ಫುಡ್ ಟು ಪೀಪಲ್ ಹ್ಯಾಸ್ ಬಿನ್ ಥ್ರೂ ಹಿಮ್, ಆ್ಯಂಡ್ ಐ ಮಿಸ್ ಹಿಮ್ ಎವ್ರಿ ಡೇ. ಸೊ ಫಾರ್ ಹಿಮ್ ನಾನು ಟ್ರೈ ಮಾಡ್ತೀನಿ. ಸಾರಿ, ಮಿಸ್ಟೇಕ್ಸ್ ಜಾಸ್ತಿ ಇದೆ, ಅರ್ಥ ಆಗಿದೆ, ಬಟ್ ಮಾತಾಡೋಕ್ಕೆ ಸ್ವಲ್ಪ ಮನೆಯಲ್ಲಿ ಯಾವೂ ಇಲ್ಲ. ಸೊ ನೀವೆಲ್ಲರೂ ನನಗೆ ಫೋನ್ ಮಾಡಿ ಮಾತಾಡ್ತೀನಿ. ಶೂಟಿಂಗಲ್ಲಿ ನಾನಿದೆ, ಪಾಪ ವಿನೋದ್, ಶ್ರೇಯಸ್, ಎವ್ರಿವನ್ ಟ್ರೈ, ಎಲ್ಲರೂ ಟ್ರೈ ಮಾಡ್ತಿದ್ದೆ. ಬಟ್ ವಾಟ್ ಐ ವಾಂಟ್ ಟು ಸ್ಪೀಕ್ ಐ ಸ್ಪೋಕ್. ಅಣ್ಣ ನಮ್ಮ ಏನಣ್ಣ ಬಿಸಿ. ಎಸ್ ಪ್ರಿಯಾ ಅವರೇ, ರಿಯಲಿ ಥ್ಯಾಂಕ್ ಯು ಸೋ ಮಚ್. ನಮ್ಮೆಲ್ಲರ ಪ್ರೀತಿ ಇನ್ನೂ ಜಾಸ್ತಿ ನಿಮ್ಮ ಮೇಲೆ. ಇದೀಗ ನಮ್ಮ ಟೈಗರ್ ವಿನೋದ್ ಪ್ರಭಾಕರ್ ಸರ್. Music though, I watched the film. I feel like it's definitely a new chapter in Kannada movie space. Definitely. I don't know if you guys have realized what you've created. I don't even think these guys know themselves what they've created. It is an amazing film. I love the film, and I've been like jumping around. I've been sending Chaitanya like a kid that found a new toy. I've been sending him like videos of me working on the score and all that is happening. And this film is really, it's touched me, and like for me it was in the space of like Pudupudupettai and Vadachennai. It was in that space for me. I'm so proud of you, Chaitanya. It's so soft spoken. I know about soft spoken people who create gangster films. I work with so many of them. This guy is way at the top of that lot. He's going to be a sensational name across India. Of course, he's a superstar here. He's amazing. And the way this character is, I can say it's about the rise of a gangster, obviously. And this gangster needs to be somebody who you wouldn't respect in the beginning. So for a star who had also had such a huge success recently, for him to do this role in the same space, I worked on more than 1,000 films in my career, but as a composer I've done like I think 70-80 films. But one of the biggest challenges is
that people change, and with big success and with recent success, you all would have seen that people really change, and I don't think this guy ever is going to change. And I was so happy for your recent success, and I was telling Chaitanya that I was so happy that it's going to be a great launching board for our film. It's going to help all of us, and I was so happy for you, sir. And when we are doing our song, Chaitanya, like this song was a little tough to kind of ace. I don't know. I might have had my Tamil biological influence somewhere DNA in the song when I split the meter or something. But then Jain sir, like I think he's the youngest in this stage. The way he came, like this is what my dad would have done. He would come with this teacup. He just actually came to an event with a teacup in his hand, and that became the most viral moment of that whole event. He just had his tea. He just didn't care about the world, and I could hear that in your lyrics, sir. You are an amazing legend. I'm so blessed, and again I have a lot of gratitude towards all of you, and also the entire fraternity, the Kannada film fraternity, for accepting me to be part of this journey. And it's been amazing, and the performances have been great. I've become a fan of Vinay. Vinay, sorry. I thought your name was Vinay, so sorry. Vinay, the way he infused two languages in his dialect was amazing. Priya has been wonderful, and we've had. I always wanted to work with Priya on some film, and I'm very happy that this is one of those like the toppings in a cake kind of a film, and it has been amazing. And of course, the producers, I think they went out of their way to fit me for this film, and they spoke like it was a favor that I did to them. No, it is. I charged a fee and they accepted it, and I came to know about the budget of the film after you accepted it, and I'm so grateful. You needn't have done this at all, and the fact that you could do this with such a tight budget itself is, I feel guilty, but I've gotten the money and I spent it. It felt great, but I'm gonna make sure that the music is amazing. It's just a joke, man. I've not spent it. I've kept it aside. I have no expenses to spend money on. And one of the biggest pillars for me in this film that happened, and also for my recent film Retro, is T-Series. I think I found a great family to be part of. They've been phenomenal. You might have heard of this film Retro from Tamil, and it had one of the common factors of my music is usually it takes a few years for people to connect to my songs. By then, it's of no use to the film. Sometimes when there's a big star, of course, there is an initial buzz. Even with the song like Enadi Mayadi in Vada Chennai, it connected 3 years later. I think when Smule got popular during COVID, that's when like everybody wanted to sing that song, and suddenly that song became popular. I think one of the few movies I worked with where I had a generation defining kind of numbers or success in terms of commercial success. For me, like I don't take anything into my heart, but T-Series gave us a huge start for the film in Retro, and the fact that they are backing us and my music again in my very next film. Actually, my Balarama Dinatru was my very next sign after Retro, and thank you, Raju sir. I really, this is such a formal setting, but I bow down to you guys and for the amazing work you've done, making like a song becoming popular and being loved by people is not a technical exercise. It's an organic exercise. People have to understand and embrace the songs. The fact that you are backing us with this one, I know you're going to do some magic to this, and I'm only looking up to you guys, and I need all of your support. And the film, I love the film.
personally. I would put it right up there on the top of the films that I really like. I would say in my top 10, definitely this film will be there. I want to, and I'm also currently working on some films which has like a big budget, and there's a lot of spend on it, like Kalki and Kalki 2, and all those films are happening. For me, my hustle is to identify and work with directors who have done the fewest number of films, but yet where I see they will have an amazing vision. And even Nagashwin, who directed Kalki, was like a few films over. Ranjit was his first film. Karthik Subbaraj was his first film. So many directors, and I am very, very proud to say that I'm starting my journey with my brother. ಹಾಡನ್ನ ಇವತ್ತು ಸಂತೋಷ್ ಅವರ ಹಾಗೂ ಟಿ ಸೀರೀಸ್ ಅವರ ದಿನ, ಅವ್ರಿಗಾಗಿ ನಾವು ಈ ಇವೆಂಟನ್ನು ಹಮ್ಮಿಕೊಂಡಿರೋದು. ಅದರಿಂದ ನಾನು ಹೆಚ್ಚು ನಮ್ಮ ಸಿನಿಮಾ ಮೇಕಿಂಗ್ ಬಗ್ಗೆ, ಇತರ ಪಾತ್ರಗಳ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಹೋಗಲ್ಲ. ಹೆಚ್ಚು ನಾನು ಇದರ ಸಂಗೀತದ ಬಗ್ಗೆ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಶಮೀರ್ ಅವರು ಕೇಳಿದ ಪ್ರಶ್ನೆ, ಇದು ಆದಿನಗಳು ಪಾರ್ಟ್ 2 ಅಂತ ಕೇಳಿದ್ರಿ. ಅಲ್ಲ, ಇದು ಆ ದಿನಗಳ ಇನ್ನೊಂದು ಕತೆ. ಆದರೆ ಆ ದಿನಗಳು ಸಿನಿಮಾದ ಪಾರ್ಟ್ 2 ಅಲ್ಲ. ಆ ದಿನಗಳು ಒಂದು ಅಥೆಂಟಿಕ್ ಕತೆ, ನಿಜವಾದ ಪಾತ್ರಗಳನ್ನ ಇದ್ದಂಥ ಕತೆ ಉಳಿದಿದ್ದು. ಆದರೆ ಇದು ಒಂದು ಕಾಲ್ಪನಿಕ ಕತೆ. ಇಲ್ಲಿ ಬರುವ ಯಾವ ಪಾತ್ರಗಳಾಗಲಿ ಸನ್ನಿವೇಶಗಳಾಗಲಿ ನಿಜವಾದಲ್ಲ. ಅದನ್ನು ಹೇಳಿ ಇನ್ನು ನಮ್ಮ ಈ ಸಿನಿಮಾದ ಸಂಗೀತದ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಕೆಲಸತಿ when I speak today, I will speak in a mix of both languages so that our guests from outside also understand. Santosh understands Kannada. Raju has had a Bangalore connection because he started out his business here, but then went on to become part of T-Series. But still, I will mix both the languages. ಎಷ್ಟು ಆಕಸ್ಮಿಕಗಳಾಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ನಾನು ಆದರೆಗಳು ಸಿನಿಮಾ ಮಾಡಿದಾಗ ಅವರು ಯುವ ನಿರ್ದೇಶಕರು ನನ್ನ ಹತ್ರ ಬಂದು ನನಗೆ ಅಸಿಸ್ಟೆಂಟ್ ಆಗಿ ಸೇರ್ಕೊಳ್ತೀನಿ ಅಂತ ಕೇಳಿದ್ರು. ಅವರು ಒಂದಷ್ಟು ಶಾರ್ಟ್ ಫಿಲ್ಮ್ಸ್ ಮಾಡ್ಕೊಂಡಿದ್ರು. ಅದನ್ನ ಆ ಫಿಲ್ಮ್ಸ್ ನಾನು ನೋಡಿದೆ, ತುಂಬ ಅದ್ಭುತವಾಗಿತ್ತು. ನಾನು ಹೇಳಿದೆ, ನನ್ನ ಹತ್ರ ನಿಮಗೆ ಕಲಿಯೋದೇನಿದೆ, ನೀವು ದಯವಿಟ್ಟು ಚೆನ್ನೈಗೆ ಹೋಗಿ ಮಚ್ ಬಿಗರ್ ಇಂಡಸ್ಟ್ರಿ ತಮಿಳ್ ಸಿನಿಮಾ ಮಾಡಿ ಅಂತ. ಅವರು ತಮ್ಮ 3ನೇ 4ನೇ ಸಿನಿಮಾ ಮಾಡಿದಾಗ ನನಗೆ ಇನ್ವೈಟ್ ಮಾಡಿ ಕಳಿಸಿದ್ರು. PVR ಅಲ್ಲಿ ಒಂದು ಸ್ಪೆಷಲ್ ಶೋ ಇಟ್ಕೊಂಡಿದ್ರು. ಆ ಸಿನಿಮಾ ನೋಡೋಕೆ ಹೋದೆ. ಆ ಸಿನಿಮಾನೇ ಜಿಗರ್ತಾಂಡ, ಕಾರ್ತಿಕ್ ಸುಬ್ರಾಜ್ ಅವ್ರದ್ದು. ಆಗ ನಾನು ಮೊದಲನೇ ಬಾರಿಗೆ ಸಂತೋಷ್ ನಾರಾಯಣನವರ ಮ್ಯೂಸಿಕನ್ನು ಕೇಳಿದೆ. ಆ್ಯಂಡ್ ಐ ವಾಸ್ ಬ್ಲೋನ್ ಬೈ ದಟ್ ಮ್ಯೂಸಿಕ್. ಯಾಕೆಂದರೆ ಅಲ್ಲಿನ ತನಕ ಇಂಡಿಯನ್ ಸಿನಿಮಾದಲ್ಲಿ ಬರ್ತಿದ್ದಂಥ ಮ್ಯೂಸಿಕ್ಗೂ ಸಂತೋಷ್ ಅವ್ರು ಕೊಟ್ಟಂಥ ಮ್ಯೂಸಿಕ್ಗೂ ಬಹಳ ದೊಡ್ಡ ಡಿಫ್ರೆನ್ಸ್ ಇತ್ತು. ಬಹಳ ಒಂದು ಯಂಗ್ ಆ್ಯಂಡ್ ಇಂಡಿಯನ್ ಪ್ಲಸ್ ರಾಕ್ ಫ್ಲೇವರ್ ಇತ್ತು. ಆ ರೀತಿಯ ಒಂದು ಕಾಂಬಿನೇಷನ್ ನಾನು ಯಾವತ್ತೂ ನೋಡಿರಲಿಲ್ಲ. ಮುಂದೆ ಅಂದರೆ ಒಂದು 2 ವರ್ಷದ ಹಿಂದೆ ಶ್ರೇಯಸ್ ಅವರು ನನ್ನ ಹತ್ರ ಬಲರಾಮನ ದಿನಗಳು ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ಬಂದರು. ಆ ಸಿನಿಮಾದಲ್ಲಿ ಆ ದಿನಗಳು ಥರದ್ದೇ ಫ್ಲೇವರ್ ಇರಬೇಕು. ಆ ದಿನಗಳು ಇರೋ ಎಲ್ಲ ಪಾತ್ರಗಳು, ಅಂದರೆ ಮುಖ್ಯವಾಗಿ ಆ ದಿನಗಳು ಇರೋ ಪಾತ್ರಗಳನ್ನೇ ಇಟ್ಕೊಂಡು ಆ ದಿನಗಳು ಪೀರಿಯಡಲ್ಲೇ ಸೆಟ್ ಮಾಡಿ ಒಂದು ಕಥೆಯನ್ನು ಮಾಡಬೇಕು ಅಂತ ಬಂದರು. ವಿನಯ್ ಗೌಡ ಹೇಳಿದ್ರು, ಆ ದಿನಗಳು ಅದೇ ಪಾತ್ರಗಳನ್ನ ನೀವು ಆಯ್ಕೆ ಮಾಡಿದ್ರಿ ಅಂತ. ಅದಕ್ಕೆ ಮುಖ್ಯವಾದ ಕಾರಣ ಶ್ರೇಯಸ್ ಅವರು ಮತ್ತು ಪದ್ಮಾವತಿ ಮೇಡಮ್, ನಮ್ಮ ಪ್ರೊಡ್ಯೂಸರ್ಸು. ಅವರು ಇದನ್ನ ವಿನೋದ್ ಪ್ರಭಾಕರ್ ಅವ್ರಿಗೆ ಮಾಡಬೇಕು ಅಂತ ನನ್ನ ಹತ್ರ ಬಂದರು. ಆಗ ನಾನು ವಿನೋದ್ ಅವರ ಜೊತೆ, ಶ್ರೇಯಸ್ ಅವ್ರ ಜೊತೆ ಈ ಕತೆ ಬಗ್ಗೆ ಡಿಸ್ಕಸ್ ಮಾಡಿದೆ. ಎಲ್ಲ ಮಾಡಿದಾಗ ಈ ಸಿನಿಮಾಗೆ ಮ್ಯೂಸಿಕ್ ಯಾಕೆ ಮಾಡಬೇಕು ಅಂತ ಬಂದಾಗ, ಆ ಸಿನಿಮಾಗೆ ಆದಿನಗಳಿಗೆ ಇಳೆಯರಾಜ ಅವರು ಮ್ಯೂಸಿಕ್ ಮಾಡಿದ್ರು. ಈಗ ಈ ಸಿನಿಮಾಗೆ ಯಾರು ಮಾಡಬೇಕು ಅಂತಂದಾಗ ವಿನೋದ್ ಅವರ ಹಾಗೂ ಶ್ರೇಯಸ್ ಅವರ ಬಾಯಲ್ಲಿ ಬಂದಿದ್ದ ಒಂದೇ ಹೆಸರು ಸಂತೋಷ್ ನಾರಾಯಣ. ಏಕೆಂದರೆ ಇವತ್ತು ಇಂಡಿಯನ್ ಸಿನಿಮಾದಲ್ಲಿ ದ ಪರ್ಸನ್ ಹೂ ಡಿಫೈನ್ಸ್ ಗ್ಯಾಂಗ್ಸ್ಟರ್ ಮ್ಯೂಸಿಕ್ ಜಾನ್, though I don't think he liked me describing him as, but he also calls himself a gangster, and he calls his father also gangster. So, in any case, so he is somebody who blends authentic Indian music with Western, with folk, with rock. There are so many shades to his music that there are in fact YouTube videos to study how he makes his music. There are videos analyzing how he makes his music. That kind of a legend. And we felt he's the only person who can compose for this film, and we were so happy to get him. Now the next challenge was, ನನಗೆ ಶ್ರೇಯಸ್ ಅವರು ಹೇಳಿದ್ರು, ನೀವು ಸಂತೋಷವನ್ನು ಒಪ್ಪಿಸಿ ಅಂತ. ನಾನು ಹೇಳಿದೆ, ತುಂಬ ಎಕ್ಸ್ಪೆನ್ಸಿವ್ ಕನ್ನಡ ಸಿನಿಮಾಗೆ ಅಷ್ಟು ದೊಡ್ಡ ಬಜೆಟಿನ ಮ್ಯೂಸಿಕ್ ಡೈರೆಕ್ಟರ್ನ ಹೇಗೆ ನಾವು ಕರ್ಕೊಂಬರೋದು ಅಂತ ಕೇಳಿದಾಗ ಶ್ರೇಯಸ್ ಹೇಳಿದ್ರು,
ನೀವು ಸಂತೋಷವನ್ನು ಒಪ್ಪಿಸಿ ನಾನು ನಮ್ಮ ಅಮ್ಮನ ಒಪ್ಪಿಸ್ತೀನಿ ಅಂತ. ಸೊ ನಾನು ಕಾರ್ತಿಕ್ ಸುಬ್ರಾಜ್ ಅವ್ರಿಗೆ ಫೋನ್ ಮಾಡಿದೆ, ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ಹೀಗೆ ಒಂದು ಸಿನಿಮಾ ಮಾಡ್ತೀನಿ, ನನಗೆ ಸಂತೋಷ್ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತಂದಾಗ ಕಾರ್ತಿಕ್ ಅವ್ರು ಕೇಳಿದ್ರು ಏನು ಸಿನಿಮಾ ಮಾಡ್ತೀರಾ ನೀವು ಅಂತ. ನಾನು ಹೇಳಿದೆ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಮಾಡ್ತೀನಿ ಅಂತಂದೆ, ಅಂಡರ್ವರ್ಲ್ಡ್ ಸಿನಿಮಾ. ಆ ದಿನಗಳು ಆದ್ಮೇಲೆ ಕಡೆಗಾರ 15 ವರ್ಷ ಆದ್ಮೇಲೆ ಮತ್ತೆ ಒಂದು ಅಂಡರ್ವರ್ಲ್ಡ್ ಸಿನಿಮಾ ಮಾಡ್ತೀರಾ, ಖಂಡಿತ ನಾನು ಮಾತಾಡ್ತೀನಿ ಅಂತಂದ್ರು. ಸಂತೋಷ್ ಅವ್ರಿಗೆ ಫೋನ್ ಮಾಡಿದ್ರು. ಸಂತೋಷ್ ಅವ್ರಿಗೂ ನಾನು, ನಿಶಾ ಮೇಡಮ್ ಮತ್ತೆ ಶ್ರೇಯಸ್ ಅವರು ಹೋಗಿ ಮೀಟ್ ಮಾಡಿದ್ವಿ, ಅವ್ರಿಗೆ ಕತೆ ಹೇಳಿದ್ವಿ, ಅವ್ರು ಒಪ್ಕೊಂಡ್ರು. ಇಲ್ಲಿ ತನಕ ಈ ಜರ್ನಿ ಮುಂದಕ್ಕೆ ಬಂದಿದೆ. ಇವತ್ತು ನೀವೇನು ನೋಡಿದ್ದೀರಾ, ಶುರು ಅನ್ನೋ ಹಾಡು, ಅದನ್ನ ಸಂತೋಷ್ ಅವರು ಕಂಪೋಸ್ ಮಾಡಿದ್ರು. ಕಂಪೋಸ್ ಮಾಡಿದಾಗ ಅದರ ಟ್ಯೂನ್ ಮಾತ್ರ ನಮಗಿತ್ತು, ಯಾಕಂದ್ರೆ ನಾವು ಶೂಟಿಂಗ್ ಆಗಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ, ಅದನ್ನ ಇನ್ನೂ ರೆಕಾರ್ಡ್ ಮಾಡೋಕ್ಕಾಗಿರಲಿಲ್ಲ. ಆ ಟ್ಯೂನ್ ನಾನು ಶೂಟ್ ಮಾಡೋವಾಗಲೇ ನಾನು ವಿನೋದ್ ಅವ್ರಿಗೆ, ಪ್ರಿಯಾ ಅವ್ರಿಗೆ ಕೇಳಿಸ್ದೆ, ಜಯಂತ್ ಕಾಕಿಣಿ ಅವರಿಗೆ ಲಿರಿಕ್ಸ್ ಬರೆಯೋದಕ್ಕೆ ಕಳಿಸಿದೆ. ಅವರು ಫಸ್ಟ್ ಟ್ಯೂನ್ ಕೇಳಿದಾಗ ಹೇಳಿದ್ರು, ಅವರು AR ರೆಹಮಾನ್ ಅವರ ಅಗನಗ ಅಂತ ಒಂದು ಹಾಡಿದ್ರು, ಅದನ್ನು ಬರೆಯುವಾಗ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಷ್ಟೇ ಚಾಲೆಂಜಿಂಗ್ ಇದು ಅಂತಂದ್ರು. ಆಮೇಲೆ ಇನ್ನೊಂದೇ ಅಂದರೆ ಜಯಂತ್ ಒಂದು ಸ್ವಲ್ಪ ಕಂಪ್ಲೇಂಟ್ ಮಾಡ್ತಾರೆ ಕೆಲಸದಲ್ಲಿ, ಹೌ ಕ್ಯಾನ್ ಈ ಕಂಪೋಸ್ ಲೈಕ್ ದಿಸ್ ಅಂತಂದ್ರು. ಹಂಗಂದ್ರೆ ಇಟ್ಸ್ ಅ ವೆರಿ ಗುಡ್ ಸಾಂಗ್ ಅಂತ ಅರ್ಥ, ಬಿಕಾಸ್ ಹಿ ವಾಸ್ ಚಾಲೆಂಜ್ಡ್ ಬೈ ದ ಕಾಂಪೋಸಿಷನ್. ಸೊ ಜಯಂತ್ ಅವರು ತುಂಬ ಅದ್ಭುತವಾಗಿ ಇದರ ಲಿರಿಕ್ಸನ್ನು ಬರೆದ್ರು. ಥ್ಯಾಂಕ್ ಯು ಜಯಂತ್ ಸರ್. ಆ್ಯಂಡ್ ಈ ಸಾಂಗ್ ಶೂಟ್ ಮಾಡಬೇಕಾದ್ರೆ ನಮಗೆ ಹಾಡಿರಲಿಲ್ಲ, ಟ್ಯೂನ್ ಇತ್ತು, ಹಾಡಿರಲಿಲ್ಲ. ವಿ ಡಿಡ್ ಹ್ಯಾವ್ ಅ ರೆಕಾರ್ಡೆಡ್ ಸಾಂಗ್. ವೇಣು ಸರ್ ನಾವು ಒಂದು ಸೆಪರೇಟ್ ಶೂಟಿಂಗ್ ಸ್ಕೆಡ್ಯೂಲ್ ಕೂಡ ಇಟ್ಕೊಂಡಿರಲಿಲ್ಲ. ನಾವು ಶೂಟಿಂಗ್ ಮಾಡ್ತಿರುವಾಗ ಬೇರೆ ಬೇರೆ ಸೀನ್ ಶೂಟ್ ಮಾಡ್ತಿರುವಾಗ ವೇಣು ಸರ್ ಎಲ್ಲರೂ ಒಂದು ಅದ್ಭುತವಾದ ಫ್ರೇಮ್ ಕಾಣಿಸಿದ್ರೆ ಅವ್ರು ಅದ್ಭುತವಾಗಿ ಮಾಡ್ತಾ ಇದ್ರು. ಆ ಫ್ರೇಮ್ನ ಅದ್ಭುತವಾಗಿ ಅವರು ಇದು ಮಾಡಿ ಫ್ರೇಮ್ ಮಾಡಿ, ನೋಡು ಇದು ಚೆನ್ನಾಗಿದೆ, ಇದರಲ್ಲಿ ನೀನೇನಾದ್ರು ಮಾಡು ಅಂತ ಹೇಳಿ. ಆಗ ನಾನು ವಿನೋದ್ ಅವರಿಗೆ ಮತ್ತು ಪ್ರಿಯಾ ಅವರಿಗೆ ಐ ವುಡ್ ರಿಕ್ವೆಸ್ಟ್ ದೆಮ್, ಸಿ ದಿಸ್ ಇಸ್ ದ ಫ್ರೇಮ್ ಆ್ಯಂಡ್ ವೇಣು ಹ್ಯಾಸ್ ಸೆಡ್ ದಿಸ್, ವಾಟ್ ವಿಲ್ ಯು ಡೂ? ಸೊ ದೇ ವುಡ್ ಡಿಸೈಡ್, ದೇ ವುಡ್ ಡಿಸ್ಕಸ್ ಅಮಾಂಗ್ಸ್ ದೆಮ್ಸೆಲ್ಸ್ ಅಂಡ್ ದೇ ವುಡ್ ಕಮ್ ಅಪ್ ವಿತ್ ಸಮಥಿಂಗ್. ಅವರಿಬ್ರು ಸೇರ್ಕೊಂಡು ಏನೋ ಒಂದು ಮಾಡೋರು, ಅದನ್ನ ನಾನು ಕ್ಯಾಪ್ಚರ್ ಮಾಡ್ತಿದ್ದೆ. ಹೀಗೆ ಪ್ರತಿ ಫ್ರೇಮಲ್ಲೂ ವಿನೋದ್ ಅವರು, ಪ್ರಿಯಾ ಅವ್ರು ಏನೇನು ಮಾಡ್ತಿದ್ದಾರೆ, ನೀವೇನೇನು ನೋಡಿದ್ದೀರಾ ಸ್ಕ್ರೀನಲ್ಲಿ, ಒಂದು ರೀತಿ ಅವ್ರ ಇಂಡೈರೆಕ್ಟರ್ಸ್. ಅದಕ್ಕೆ ಅವರಿಬ್ರು ದೇ ಹ್ಯಾವ್ ಡೈರೆಕ್ಟೆಡ್ ದೋಸ್ ಆ್ಯಕ್ಷನ್ಸ್. ವೇಣು ಹ್ಯಾಸ್ ಸೆಟ್ ದೋಸ್ ಫ್ರೇಮ್ಸ್ ಬ್ಯೂಟಿಫುಲಿ. ಆದರೆ ಅದಕ್ಕಿಂತ ಬಹಳ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಅಂದರೆ ನಮ್ಮ ಎಡಿಟರ್ ಸಂತೋಷ್ ಅವರು ಸಂತೋಷ್ ಅವರು ಕಂಪೋಸ್ ಮಾಡಿದಂಥ ಹಾಡಿಗೆ, ಜಯಂತ್ ಅವರು ಬರೆದಂಥ ಲಿರಿಕ್ಸಿಗೆ ಇವರಿಬ್ಬರು ಮಾಡಿದ್ದನ್ನ ಹೊಂದುವ ಹಾಗೆ ಅಷ್ಟು ಅದ್ಭುತವಾಗಿ ಪ್ರತಿ ಫ್ರೇಮಲ್ಲೂ ಅವರು ಜೋಡಿಸಿದ್ರು. ಅದರಿಂದ ಕಡೆಗೆ ಒಂದು ಈ ಹಾಡಿನ ಸ್ವರೂಪ ಆಗಿ ಬಂದಿದೆ. ಇನ್ನು ಸಿನಿಮಾದ ಎಲ್ಲ ಹಾಡುಗಳು ಇಷ್ಟೇ ಚೆನ್ನಾಗಿದೆ, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಇಡೀ ಜರ್ನಿ. ಇದ್ರ ಬಗ್ಗೆ ಸಂತೋಷ್ ಅವರು ಇನ್ನೂ ಮುಂದೆ ಹೇಳ್ತಾರೆ. ಕಡೆಯದಾಗಿ ನಾನು ಹೇಳೋದು ಒಂದು ಮಾತೇನೆಂದರೆ, ಮತ್ತು ನಮ್ಮ ಮಾಧ್ಯಮ ಮಿತ್ರರು ನೀವೆಲ್ಲರೂ ಬಂದಿರಾ, ಧನ್ಯವಾದ. ನೀವು ಯಾವಾಗಲೂ ಕನ್ನಡದಲ್ಲಿ ಬರುವ ಒಳ್ಳೆಯ ಸಿನಿಮಾಗಳನ್ನ ಪ್ರೋತ್ಸಾಹಿಸಿದ್ದೀರಾ, ಹಾರೈಸಿದ್ದೀರಾ. ಪದ್ಮಾವತಿ ಫಿಲ್ಮ್ಸ್ ಬ್ಯಾನರ್, ಪದ್ಮಾವತಿ ಮೇಡಮ್ ಹಾಗೂ ಶ್ರೇಯಸ್ ಅವರು ಬಹಳ ಮಹತ್ವಾಕಾಂಕ್ಷೆ ಉಳ್ಳಂಥವರು, ಬಹಳ ಆಸೆಯಿಂದ ಶ್ರದ್ಧೆಯಿಂದ ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಒಬ್ಬ ನಿರ್ದೇಶಕನಾಗಿ ನಾನು ಹೇಳ್ಬೋದು, ಈಗ ಸಂತೋಷ್ ನಾರಾಯಣನವ್ರನ್ನೇ ಅವ್ರು ಕರ್ಕೊಂಬಂದ್ರು ಅಂತಂದರೆ ಇದೇ ರೀತಿ ಶೂಟಿಂಗ್ ಮಾಡುವಾಗ ಎಲ್ಲೂ ಯಾವುದಕ್ಕೂ ಕಮ್ಮಿ ಮಾಡಲಿಲ್ಲ. ಒಂದೊಂದು ಫ್ರೇಮಲ್ಲೂ ಅವರು ಎಷ್ಟು ಚೆನ್ನಾಗಿ ನಮಗೆ ಬೇಕಾಗಿರೋದ ಆ ಸಿನಿಮಾಗೆ, ಕತೆಗೆ ಬೇಕಾಗಿರೋದನ್ನ ಸಲ್ಲಿಸಿದ್ದಾರೆ ಅಂತ ನಿಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಈ ರೀತಿಯ ಮಹತ್ವಾಕಾಂಕ್ಷೆ ಇರುವಂಥ, ಆಸೆ ಇರುವಂಥ, ಶ್ರದ್ಧೆ ಇರುವಂಥ ನಿರ್ಮಾಪಕರು ಗೆಲ್ಲಬೇಕು. ಈ ಸಿನಿಮಾ ಗೆದ್ದರೆ ಕನ್ನಡಕ್ಕೆ ಇನ್ನೂ ಹಲವಾರು ಸಿನಿಮಾಗಳನ್ನ ಇವರು ಮಾಡ್ತಾರೆ. ನಮ್ಮಲ್ಲೇ ಹೆಮ್ಮೆ ತಂದಂಥ KVN ಇರ್ಬೋದು, ಹೊಂಬಾಳೆ ಇರ್ಬೋದು, ಆ ಸಂಸ್ಥೆಗಳಷ್ಟೇ ದೊಡ್ಡದಾಗಿ ಈ ಸಂಸ್ಥೆ ಕೂಡ ಬೆಳಿಬೋದು. ಅದಕ್ಕೆ ನಿಮ್ಮ ಬೆಂಬಲ, ನಿಮ್ಮ ಪ್ರೋತ್ಸಾಹ ಬಹಳ ಮುಖ್ಯ. ನಿಮ್ಮ ಮೂಲಕ ನಾವು ನಮ್ಮ ಪ್ರೇಕ್ಷಕರನ್ನ ಮುಟ್ತೀವಿ. ಅದರಿಂದ ಇವತ್ತು ಕಡೆಯದಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಸಂಜೆ T Series ಮತ್ತೆ ಸಂತೋಷ್ ನಾರಾಯಣ್ ಅವರು ಈ ಮ್ಯೂಸಿಕ್ನ ರೆಡಿಯಾದಾಗ, ಸಿನಿಮಾ ಎಲ್ಲ ರೆಡಿಯಾದಾಗ ನಾವು ರಾಜು ಹರ್ವಾನಿ ಅವ್ರನ್ನ ಹೋಗಿ ಬಾಂಬೆಯಲ್ಲಿ ಭೇಟಿಯಾದ್ವಿ. ಅದನ್ನು ಆ ಮೀಟಿಂಗನ್ನು ಅರೇಂಜ್ ಮಾಡಿದ್ದು ಮೀನಾಕ್ಷಿ ಸಂತೋಷ್ ನಾರಾಯಣ್ ಮ್ಯಾಮ್. ಶಿ ಸಜೆಸ್ಟೆಡ್ ದಟ್ ವಿ ಶುಡ್ ಡೂ ದಿಸ್ ವಿತ್ T Series and I met Raju at T Series and we showed him the 3 songs and I hope he was impressed. And yes, for the risk that we took in bringing such a big music director into Kannada, not in terms of talent but in terms of expenditure, that has been mitigated a lot by T Series coming on board. And I am very grateful, sir, for having acquired our rights, and we look forward to a wonderful journey ahead with you. ಇಷ್ಟೊಂದು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಮೊದಲನೇದಾಗಿ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿರೋದಕ್ಕೆ.
ಇದು ಜನರಲ್ ಆಗಿ ಸ್ಪೀಚ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಹೇಳೋ ಥ್ಯಾಂಕ್ಸ್ ಅಲ್ಲ. ಇನ್ಫ್ಯಾಕ್ಟ್ ನನಗೆ ಪರ್ಸ್ನಲಿ ಇಲ್ಲಿ ತನಕ ಈ ಜರ್ನಿನಲ್ಲಿ ಸಪೋರ್ಟ್ ಮಾಡಿರುವಂಥದ್ದು ನೀವೆಲ್ಲರೂ ಪಾಸಿಟಿವಲ್ಲಿ ನೆಗೆಟಿವಲ್ಲಿ ತುಂಬ ಚೆನ್ನಾಗಿ ನನ್ನ ಜೊತೆಯಲ್ಲಿ ಈ ಜರ್ನಿನಲ್ಲಿ ಇಲ್ಲಿ ತನಕ ಬಂದಿದ್ದೀರಾ. ಇನ್ನು ಮುಂದಕ್ಕೂ ಸಪೋರ್ಟ್ ಮಾಡ್ತೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಬಲರಾಮನ ದಿನಗಳು, ಪದ್ಮಾವತಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಒಂದು ಬ್ಯಾಕ್ ಬೋನ್ ಆಗಿ ಈ ಸಿನಿಮಾಗೆ ಇದನ್ನು ಹೇಳಬೇಕು. ನಾನು ಆ್ಯಕ್ಚುಲಿ ನಾನು ನೋಡಿರುವಂಥದ್ದು ನಮ್ಮ ಪ್ರೊಡಕ್ಷನ್ ಪದ್ಮಾವತಿ ಫಿಲ್ಮ್ಸ್. ಏನೇ ಬೇಕು ಅಂದ್ರೂ ಇಂಥ ಒಂದು ವಸ್ತು ಬೇಕು ಅಂದರೆ ಅದರಲ್ಲಿ 3 ತರಿಸ್ಬಿಟ್ಟು ನಿಮ್ಗೆ ಯಾವ್ದು ಬೇಕು ನೀವು ಚೂಸ್ ಮಾಡ್ಕೊಳ್ಳಿ ಅನ್ನೋ ಆಪ್ಷನ್ ಕೊಟ್ಟು ಸ್ಟಾರ್ಟಿಂಗ್ ಡೇಯಿಂದ ಲಾಸ್ಟ್ ದಿನ ಕುಂಬಳಕಾಯಿ ಹೋಗೋವರೆಗೂ ಪ್ರತಿದಿನ ಸೆಟ್ಟಲ್ಲಿ ಇಟ್ಕೊಂಡು ಮೇಡಮ್, ತೇಜಸ್ ಸರ್ ಆ್ಯಂಡ್ ಶ್ರೇಯಸ್ ಸರ್ ಪ್ರತಿಯೊಂದು ನನ್ನನ್ನು ಸಪೋರ್ಟ್ ಮಾಡಿರುವಂಥದ್ದು ನಮ್ಮ ಪ್ರೊಡಕ್ಷನ್ ಹೌಸ್ ಅಂತ ನಾನು ಏನಕ್ಕೆ ಪ್ರೌಡಾಗಿ ಹೇಳ್ಕೊತೀನಿ ಅಂದರೆ ಐ ಫೀಲ್ ಲೈಕ್ ಫ್ಯಾಮಿಲಿ ವೆನ್ ಐ ವರ್ಕಿಂಗ್ ವಿತ್ ದೆಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಂಥ ಒಂದು ಅದ್ಭುತವಾಗಿರೋ ಸಿನಿಮಾ ಮಾಡೋದಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನೆಕ್ಸ್ಟ್ ನಮ್ಮ ಚೈತನ್ಯ ಸರ್, ಕ್ಯಾಪ್ಟನ್ ಆಫ್ ದ ಶಿಪ್. ಕ್ಯಾಪ್ಟನ್ ಆಫ್ ದ ಶಿಪ್ ಅಂದರೆ ಹಿ ಈಸ್ ಡೆಫಿನೆಟ್ಲಿ ಅ ಕ್ಯಾಪ್ಟನ್ ಆಫ್ ದ ಶಿಪ್. ಬಿಕಾಸ್ ಬರೀ ಒಂದು ಆರ್ಡರ್ ಕೊಡೋದು ಬಿಟ್ಟು ಎಲ್ಲರ ಜೊತೆಲೂ ಬೆರೆತು ಒಂದು ಸಿನಿಮಾನ ಹೇಗೆ ಹೊರಗೆ ತರಬೇಕು, ಎಷ್ಟು ಅದ್ಭುತವಾಗಿ ತೋರಿಸ್ಬೇಕು, ಆ ಒಂದು 80s ಹೇಗೆ ತೊಗೊಂಡು ಬರಬೇಕು ಪರದೆ ಮೇಲೆ ಅಂತ ಈಸ್ ದ ಬ್ರೈನ್ ಬಿಹೈಂಡ್ ದಿಸ್ ಮೂವಿ. ಆ್ಯಂಡ್ ಯು ಹ್ಯಾವ್ ಶೋನ್ ಎವ್ರಿ ಒನ್ ಅಮೇಝಿಂಗ್ಲಿ ಸರ್. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ಆ ದಿನಗಳು ಇವತ್ತು ಬಲರಾಮನ ದಿನಗಳು. ಇನ್ನು ಮುಂದಕ್ಕೆ ಈ ದಿನಗಳು ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ಇಲ್ಲಿಂದ ಸ್ಟಾರ್ಟ್ ಸರ್ ಎಲ್ಲ ದಿನಗಳು. Thank you so much for the opportunity. I still remember the first day ನಾವು meet ಆದಾಗ and you explained the story. I was so excited to do this. Thank you so much for the opportunity, sir. And as usual, the most handsome DP sir and Priya ma'am, beautiful on screen. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಒಂದು ನಾನು ಎಲ್ಲ ಸಿನಿಮಾಗಳು ನೋಡಿದ್ದೀನಿ ನಿಮ್ಮದು, ಬಟ್ ಯು ಲುಕ್ ಸೋ ನೈಸ್ ಆ್ಯಂಡ್ ಸೋ ಹ್ಯಾಂಡ್ಸಮ್ ಆ್ಯಂಡ್ ಮ್ಯಾಮ್ you look very gorgeous. And ನೀವಿಬ್ಬರು ಒಂದು what do you say, you look like a painting to me. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. you guys make a very good pair. ಶುರು ಸರ್, what a music sir. Thank you so much. ನಮ್ಮ ಇಂಡಸ್ಟ್ರಿಗೆ ಬಂದು ನಮಗೆ ಇಂಥ ಒಂದು ಬ್ಯೂಟಿಫುಲ್ ಮ್ಯೂಸಿಕ್ ಕೊಟ್ಟಿದ್ದಕ್ಕೆ you have given life to our movie with your music sir. Thank you so much. And Jayan sir, ಏನು ಹೇಳಿ ನಿಮ್ಮ ಬಗ್ಗೆ ಸರ್. ಐ ಆಮ್ ವೆರಿ ಸ್ಮಾಲ್ ಪರ್ಸನ್ ಟು ಟಾಕ್ ಅಬೌಟ್ ಯು, ಬಟ್ ನಿಮ್ಮ ಲಿರಿಕ್ಸ್ನ ನಾವು ಕೇಳ್ಕೊಂಡು ಬೆಳೆದಿರೋದು. ಆ್ಯಂಡ್ ಯು ಬೀಂಗ್ ಅ ಪಾರ್ಟ್ ಆಫ್ ದಿಸ್ ಮೂವಿ ನಮ್ಮೊಂಥರ ಮೈಲಿಗಲ್ಲಿದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಏನು ಮಾತಾಡಲಿ ಅಂತ ಗೊತ್ತಾಗಿಲ್ಲ. ಐ ಆಮ್ ಸೋ ಎಕ್ಸೈಟೆಡ್. ಬಟ್ ನನಗೆ ಇದೊಂದು ಪಾತ್ರ ಹಾಕ್ಕೊಟ್ಟಿದ್ದು ಎಲ್ಲರಿಗೂ ಒಬ್ಬರು ಆರ್ಟಿಸ್ಟ್ ಆದವ್ರಿಗೆ ಒಂದು ಡ್ರೀಮ್ ರೋಲ್ ಅನ್ನೋದಿರುತ್ತೆ. This is my dream role, what I have played here. And ಚೈತನ್ಯ ಸರ್ ನನಗೆ ಈ ಥರ ಬೇಕು ಅಂತ ಹೇಳೋರು, ಬಟ್ ನಾನು ಅದನ್ನು ಬಿಟ್ಟು ಏನಾದರೂ ಎಕ್ಸ್ಟ್ರಾ ಮಾಡಿದ್ರೆ ಬೇಡ ಇಷ್ಟೇ ಸಾಕು ಅಂತ ಯಾವತ್ತೂ ಹೇಳಿಲ್ಲ. ಹಿ ಹ್ಯಾಸ್ ಗಿವನ್ ಆಲ್ ದ ಫ್ರೀಡಮ್ ಆ್ಯಂಡ್ ಲಿಬರ್ಟಿ ಟು ಪ್ಲೇ ದಿಸ್ ಕ್ಯಾರೆಕ್ಟರ್ ಆ್ಯಸ್ ಐ ವಾಂಟ್. ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಬೇಕಾಗಿರೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಟ್ ಫ್ರೀಡಮ್ ಸರ್. ಅದರಿಂದ ಪ್ರತಿಯೊಂದು ಇಂಟರ್ವ್ಯೂನಲ್ಲೂ ನಾನು ಹೇಳಿದ್ದೀನಿ, ನಾನು ಇವತ್ತವರೆಗೂ ಮಾಡಿರೋದು ನನ್ನ ಕರಿಯರ್ನಲ್ಲಿ ಸಿನಿಮಾಸ್, ಸೀರಿಯಲ್ಸ್, TV, ಇವೆಂಟ್ಸ್ ಏನೇ ಇದ್ರು ಅದೆಲ್ಲ ಒಂದು ಕಡೆ, ಬಲರಾಮನ ದಿನಗಳು ಇನ್ನೊಂದು ಕಡೆ. ಇದು ನನಗೆ ತುಂಬ ತುಂಬ ಖುಷಿ ಕೊಟ್ಟಂಥ ಒಂದು ಸಿನಿಮಾ. ಈ ಪಾತ್ರ ನನಗೆ ತುಂಬ ಖುಷಿ ಕೊಟ್ಟಂಥ ಒಂದು ಪಾತ್ರ. ತುಂಬ ಫ್ರೀಡಮ್ ಕೊಟ್ಟು ಹೇಗೆ ಬೇಕೋ ಈ ಸಿನಿಮಾಗೆ ಆ ರೀತಿ ಒಂದು ಕತೆ ಬರೆದು ಒಂದು ಪಾತ್ರ ಬರೆದು ನನ್ನನ್ನು ಕಾಸ್ಟ್ ಮಾಡಿ ನನಗೆ ಆಪರ್ಚುನಿಟಿ ಕೊಟ್ಟಂಥ ಪದ್ಮಾವತಿ ಫಿಲ್ಮ್ಸ್, ಸರ್ ಚೈತನ್ಯ ಸರ್ ಆ್ಯಂಡ್ ಆಲ್ ಮೈ ಕಲೀಗ್ಸ್, ಥ್ಯಾಂಕ್ ಯು ಸೋ ಮಚ್. ಐ ಟೆಲ್ ಯು ವಾಟ್, ಶುರು ಬರೀ ಹಾಡಲ್ಲ, ಇವತ್ತಿಂದ ಶುರು ಬಲರಾಮನ ದಿನಗಳು ಶುರು. ಥ್ಯಾಂಕ್ ಯು ಸೊ ಮಚ್. Thank you.
ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ. ಏನು ಹೇಳೋದು, ಬಿಕಾಸ್ ಚೈತನ್ಯ ಈಸ್ ಅ ವೆರಿ ಡಿಯರೆಸ್ಟ್ ಫ್ರೆಂಡ್ ಆಫ್ ಮೈನ್, ವೆರಿ ಯಂಗ್ ಫ್ರೆಂಡ್ ಆಫ್ ಮೈನ್ ಅಂತ ಹೇಳಬೇಕು ಅಂತ ಹೊರಟಿದ್ದೆ, ಬಟ್ ಆವಾಗ ನಾನು ಯಂಗ್ ಅಲ್ಲ ಅಂತ ಆಗಲಿ. ಸೊ ಈಸ್ ಎ ವೆರಿ ಡಿಯರೆಸ್ಟ್ ಫ್ರೆಂಡ್ ಆಫ್ ಮೈನ್, ದ ಫುಲ್ ಫ್ಯಾಮಿಲಿ. ಐ ಲುಕ್ ಅಪ್ ಟು ಹಿಸ್ ಪೇರೆಂಟ್ಸ್, ಮೈ ಪೇರೆಂಟ್ಸ್. ಸೊ ಅವರೆಲ್ಲ ಇದ್ದಾರೆ ಇಲ್ಲಿ, ಭಾಳ ಖುಷಿ. ಯಾಕಂದರೆ ಚೈತನ್ಯನಂತ ಟ್ಯಾಲೆಂಟೆಡ್ ಮಾಡರ್ನ್ ಸೆನ್ಸಿಬಿಲಿಟಿ ಇದ್ದವರು, ಪ್ರೋಗ್ರೆಸಿವ್ ಮೈಂಡೆಡ್ ಪೀಪಲ್ ಶುಡ್ ಬಿ ಮೇಕಿಂಗ್ ಫಿಲ್ಮ್ಸ್. ಆವಾಗ ಅದು ಸಮಾಜಕ್ಕೂ ಒಳ್ಳೆಯದು, ಸಿನಿಮಾಕ್ಕೂ ಒಳ್ಳೆಯದು, ಹ್ಯುಮ್ಯಾನಿಟಿಗೂ ಒಳ್ಳೆಯದು. ಸೊ ಅಂಥವ್ರು ಮಾಡ್ತಾ ಇದ್ದರೆ ಎವ್ರಿಥಿಂಗ್ ಇಸ್ ಫೈನ್ ಅಂತ ಅರ್ಥ. ಸೊ ಅದಕ್ಕಾಗಿ ನನಗೆ ಖುಷಿ ಆಗ್ತಾ ಇದೆ, ಅವ್ರದ್ದು ಸಿನಿಮಾ ಆಗ್ತಾ ಇದೆ ಮತ್ತು ಒಂದು ಹಾಡು ಬಿಡುಗಡೆ ಆಗ್ತಾ ಇದೆ. ಆ್ಯಂಡ್ ಐ ಆಮ್ ಆಲ್ಸೋ ಪಾರ್ಟ್ ಆಫ್ ಇಟ್ ಥ್ರೂ ದಿಸ್ ಸಾಂಗ್ ಅಂತ ಭಾಳ ಖುಷಿ ಆಗ್ತಾ ಇದೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಸಂತೋಷ್ ನಾರಾಯಣನ್ ಅವರ ಕಂಪೋಸಿಷನ್ಗೆ ನಾನು ಒಂದು ಹಾಡು ಬರೆಯೋಕ್ಕೆ ಆಯಿತು ಅದು, ಬಿಕಾಸ್ ಐ ಆಮ್ ಎ ಫ್ಯಾನ್ ಆಫ್ ಹಿಸ್ ಕಂಪೋಸಿಷನ್ಸ್. ಅದೊಂಥರ ಮಜಾ ಇರುತ್ತೆ, ಒಂದೊಂಥರ ಅಂದರೆ ಇಟ್ಸ್ ಲೈಕ್ ವೆನ್ ಯು ಆರ್ ಗೋಯಿಂಗ್ ಟು ಸಮ್ವೇರ್, ಇಲ್ಲಿಂದ ಇಲ್ಲಿಗೂ ಹೋಗ್ತಾ ಇರ್ತೀವಿ, ಕೇರಳ ಆರ್ ಸಮ್ವೇರ್, ಸಡನ್ಲಿ ಯು ವಿಲ್ ಸಿ ಸಮ್ವೇರ್ ಒನ್ ಬೋರ್ಡ್, ಆನ್ ದ ಸೈನ್ ಬೋರ್ಡ್ ಆನ್ ಎ ರೋಡ್, ಊಟಿ 90 kilometers. You feel connected to Ooty. Are Ooty here? We had gone to honeymoon 40 years ago. Ooty 90 kilometers. So same way Narayanan, Santosh Narayanan, we might have heard so many songs, so many things. Then suddenly I am now writing one song for him. See that kind of a connections. Because I have been writing in Kannada since the last 15 years. I have written 500 songs almost. I have written for Manamurthy, I have written for Hari Krishna, I have written for so many compositions here. But as a writer, each language has a different kind of ಒಂದು ಪ್ರತಿಯೊಂದು ಭಾಷೆಗೂ ಅದರದ್ದೇ ಆದ ಒಂದು ಒಕ್ಕಣಿಕೆ ಇರುತ್ತೆ. ಸಂಗೀತಕ್ಕೂ ಕೂಡ ಜಾಯಮಾನ ಅಂತ ಕರಿತೀವಿ ನಾವು. ಮಲಯಾಳಂ ನಮ್ಗೆ ಅನಿಸುತ್ತೆ, ಒಂದು ಮಲಯಾಳಂ ಕಂಪೋಸಿಷನ್ಗೆ ನಾನು ಬರೀಬೇಕು, ಒಂದು ಬೆಂಗಾಲಿಗೆ ಬರೀಬೇಕು, ಮರಾಠಿಗೆ ಬರೀಬೇಕು, ತಮಿಳಿಗೆ ಬರೀಬೇಕು, ನನಗೆ ಯಾವಾಗ ಬರೆಯೋಕ್ಕೆ ಸಿಗುತ್ತೋ ಏನೋ ಅಂತ. ದೆನ್ ಐ ಟ್ರೈ ಟು ಡೂ ಇಟ್ ಮೈ ಸೆಲ್ಫ್. ಐ ವಿಲ್ ಟೇಕ್ ಎ ತಮಿಳ್ ಸಾಂಗ್ ಆ್ಯಂಡ್ ರೈಟ್ ಇಟ್ ಮೈ ಸೆಲ್ಫ್ ಫಾರ್ ಮೈ ಪರ್ಸನಲ್ ಹಾಬಿ. I do it. I used to do it in my college days. I had to write for Hindi songs myself. मेरा जीवन पूरा कागज पूरा ही रह गया, चन्ने निन्ना चिन्नದಂತ ನೆನಪು ಕಾಡಿದೆ. I used to sing it in colleges. ಆ ಥರ ಮಾಡ್ತಿದ್ದೆ ನಾನು. ಸೊ ಲಾಸ್ಟ್ ಇಯರ್ 2 ವರ್ಷದ ಹಿಂದೆ ನನಗೆ ರೆಹಮಾನ್ ಈಸ್ ಎನದರ್ ನಮ್ಮನ್ನು ತುಂಬ ಕಾಡಿದಂಥ ಮ್ಯೂಸಿಕ್ ಕಂಪೋಸರ್. ಸೊ ಪೊನಿಯನ್ ಸೆಲ್ವನ್ ಕನ್ನಡ ವರ್ಷನ್ I could write PS1 and PS2. So when I got an email from Maniratnam ji, I was thrilled. I couldn't believe it. When I got another mail from Jayamohan sir, who is a great writer, that yours is the best version in all languages of PS1. It was, for me, it was like a Nobel Peace Prize, not literature prize. So after that, when this was another kind of a thing. ಇದು ಇವತ್ತು ಬಂದಾಗ ನನಗೆ ಅರೆ ಸಂತೋಷ್ ನಾರಾಯಣ್, there is a chance for me to write. ನನಗೆ ತುಂಬ ಖುಷಿ. ಸೊ ಇಮಿಡಿಯೇಟ್ಲಿ ನಾನು ಹೇಳ್ದೆಪ್ಪ, ನನಗೆ ಈಗ ಯಂಗ್ಸ್ಟರ್ ಪ್ರೇಮ ಕಾವ್ಯವನ್ನೆಲ್ಲ ಈಗ ಹುಡುಗರು ಬರೀಬೇಕಪ್ಪ, ನಾವೇನು ಬರೆಯೋದೀಗ ಅಂತ ಹೇಳಿದೆ ಹೆಣ್ಣಿಗೆ, ಅವರಿಗೆ ಚೈತನ್ಯಗೆ ಹೇಳಿದೆ. ಇಲ್ಲ ನೀವೇ ಬರೀಬೇಕು ಅಂತ ಹೇಳ್ತಾರೆ. ಸೊ ಆಮೇಲೆ ಬರ್ದೆ ನಾನು ಅಷ್ಟೇ, ಮತ್ತೇನು ಹೇಳೋದು. ಆದರೆ ಈ ಕಂಪೋಸಿಷನ್ ಯಾಕೆ ನನಗೆ ಇಷ್ಟ ಆಯಿತು ಅಂತಂದರೆ, ಯಾಕೆ ಐ ಲೈಕ್ ದಿಸ್ ಕಂಪೋಸಿಷನ್ ಅಂದರೆ, ಈ ಕಂಪೋಸಿಷನ್ನಲ್ಲಿ ನನಗೆ ಆ್ಯಸ್ ಎ ಕನ್ನಡ ಲಿರಿಸಿಸ್ಟ್ ನನಗೆ ಇಷ್ಟ ಆದದ್ದಂದರೆ, ಇಟ್ ಹ್ಯಾಸ್ ಎ ಇನ್ ಇಟ್ಸ್ ಸ್ಟ್ರಕ್ಚರ್ ಕ್ರಾಸ್ವರ್ಡ್ ಕ್ವಾಲಿಟಿ ಇತ್ತು. ಯು ಹ್ಯಾವ್ ಕ್ರಾಸ್ವರ್ಡ್ಸ್ ಕ್ವಾಲಿಟಿ. ದಟ್ಸ್ ವೈ ಐ ಹ್ಯಾವ್ ಯೂಸ್ ದಟ್ ರಿಪೀಟ್ ವರ್ಡ್ಸ್, ಮರೆತು. See, I could have used 2 different words. I have repeated words there. In crosswords we have like this, no? Sometimes. ಈ ಪದಬಂಧ ನೋಡ್ತಿದ್ದೆ ನೀವು. So there are many words, ತುಂಬ ಶಬ್ದಗಳಿದೆ ಹಾಗೆ. ತುಂಬ ಇವತ್ತೇನಾಗಿದೆ ಅಂದರೆ ಕಾಲ ತುಂಬ
ಚೇಂಜ್ ಆಗಿದೆ. ಜನಗಳಿಗೆ ಕಾಂಪ್ರಿಹೆನ್ಷನ್ ಟೈಮ್ ಕಡಿಮೆ ಆಗಿದೆ. ಪೀಪಲ್ ಕೆನಾಟ್ ಕಾಂಪ್ರಿಹೆಂಡ್ ಟು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ವಿನಯ್, ಥ್ಯಾಂಕ್ ಯು ಅರುಣ್. ಏನಕ್ಕೆ ಅಂದರೆ ಆಲ್ಮೋಸ್ಟ್ ಎಲ್ಲ ನೀವು ಅವರೇ ಹೇಳಿದ್ರು. ಥ್ಯಾಂಕ್ ಯು ವೆರಿ ಮಚ್. ಯಾಕೆಂದ್ರೆ ಮಾತಾಡೋಕ್ಕೆ ಬರಲ್ಲ. ಸೊ ಹಾಗಾಗಿ ಈಗ ನಾನು ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಅದು ಈಗ ಅನ್ನ ಆಗಿದೆ ಇಲ್ವೋ ಅಂತ ಒಂದು ಇಕ್ಕಿ ನೋಡಿ ಗೊತ್ತಾಗುತ್ತೆ. ಸೊ ಇವರೆಲ್ಲ ಹೇಳಿದ್ಮೇಲೂ ಮತ್ತೆ ನಾನು ಅದು ಹೇಳಿದ್ರೆ ಲ್ಯಾಗ್ ಆಗುತ್ತೆ, ಕಟ್ ಮಾಡ್ಬಿಡ್ತಾರೆ. ಸೊ ದಯವಿಟ್ಟು ಕ್ಷಮೆ ಇರಲಿ. ಫಸ್ಟ್ ಆಫ್ ಆಲ್ ಚೈತನ್ಯ ಸರ್, ನನ್ನನ್ನು ನೀವು ತಡ್ಕೊಂಡಿರೋದಕ್ಕೆ ತುಂಬ ಧನ್ಯವಾದಗಳು ಸರ್. ಏನಕ್ಕೆ ಅಂದರೆ ನಾವು ಅಷ್ಟು ಪಾಠ ಬಿಟ್ಟಿದ್ದೀವಿ ನಾನವ್ರನ್ನ. ಪದ್ಮಮ್ಮ ಆಗಿರ್ಬೋದು, ನಮ್ಮ ಶ್ರೇಯಸ್ ಸರ್ ಆಗಿರ್ಬೋದು, ನಮ್ಮ ವಿನೋದಣ್ಣ, ನಮ್ಮ ಪ್ರಿಯಾ ಅವರು, ಮತ್ತು ಸರ್ ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಕಾರ್ಯಕ್ರಮ ನಿಮ್ಮಿಂದ ಮತ್ತು ಸಂತೋಷ್ ಸರಿಂದ. ಸೊ ಮುಖ್ಯ ನೀವೇ ಈಗ ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳು. ತುಂಬ ಚೆನ್ನಾಗಿ ಬಂದಿದೆ ಸಾಂಗು. ಮತ್ತು ವಿ ಪಿ ಸರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಮೇಡಮ್ ಜೊತೆಲಿ. ರಾಜು ಸರ್ ಅವ್ರು ಯಾವಾಗಲೂ ಅಷ್ಟೇ ಚೆನ್ನಾಗಿ ಕಾಣಿಸ್ತಾರೆ. ಥ್ಯಾಂಕ್ ಯು ಸರ್, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ, ಈ ಸಿನಿಮಾದಲ್ಲಿ ಈ ಇಂಗಲ್ಮೆಂಟ್ ಜೊತೆ ಎಲ್ಲ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಹಣ 2 ಸ್ಕ್ರೀನಲ್ಲೂ ಕೊಟ್ಟಿದ್ದೀವಿ. ಇಲ್ಲ ವಿ ಪಿ ಅಣ್ಣ ತಮಾಷೆ ಮಾಡ್ತಾರೆ ನನ್ನ ಜೊತೆಗೆ. ನನ್ನ ಪಾತ್ರದ ಹೆಸರು ಬಂದು ಸೀನಾ. ನಿಮ್ಮ ಕ್ವಾರ್ಟರ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾನು ಮೊದಲನೇದಾಗಿ ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಏಕೆಂದರೆ ಇವತ್ತಿನ ದಿನ ಈ ಸಕ್ಸಸ್ ಆಗಬೇಕು ಅಂದರೆ ಕಾರಣರು ನಮ್ಮ ಮಾಧ್ಯಮ ಮಿತ್ರರು. ಯಾವತ್ತೂ ಯಾರಿಗೂ ಎಲ್ಲರಿಗೂ ಯಶಸ್ಸು ಕೊಡಬೇಕಾಗಿರುವಂಥವ್ರು ನಮ್ಮ ಮಾಧ್ಯಮ ಮಿತ್ರರು. ಅದಕ್ಕಾಗಿ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಫಸ್ಟ್ ಹೇಳ್ತೀನಿ. ಹಾಗೆ ಮಾತಾಡಲಿಕ್ಕೆ ಮಾತ್ರ ಬಹಳದಾಗಿದೆ. ಏಕೆಂದರೆ ಎಲ್ಲರೂ ಕೂಡ ಒಂದು ಖುಷಿಲಿ ಎಲ್ಲರೂ ಹೇಳ್ಕೊಂಡಿದ್ದಾರೆ. ಅದಕ್ಕಿಂತ ಭಾಗ್ಯ ನನಗೆ ಇನ್ನೇನೂ ಇಲ್ಲ. ಬಟ್ ಅದನ್ನು ನೋಡ್ತಾ ಇದ್ದೀನಲ್ಲ ಕಣ್ಣಿಂದ, ಅದೇ ನನಗೆ ದೊಡ್ಡ ಖುಷಿ. ನಿಜವಾಗ್ಲೂ ನನಗೆ ತುಂಬ ಖುಷಿ ಇದೆ ಈ ಸಿನಿಮಾವನ್ನು ಮಾಡಿದ್ದು. ಇನ್ನೂ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಒಂದು ಸಿನಿಮಾ ಮಾಡಬೇಕು ಅಂತಲೇ ನನ್ನ ಆಸೆ ಇದೆ. ಇದು ನಾನು ಮೊದಲನೇ ಹೆಜ್ಜೆಯಲ್ಲಿ ಬಲರಾಮನ ದಿನಗಳನ್ನು ಒಳ್ಳೆ ಎಲ್ಲರೂ ಕುತ್ಕೊಂಡು ನೋಡುವಂಥ, ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಒಂದು ಸಿನಿಮಾನ ನೀಡಿದ್ದೇವೆ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಏಕೆಂದರೆ ಇವತ್ತು ಹೇಳಿದ್ರು ನಮ್ಮ ಪ್ರೊಡ್ಯೂಸರ್ ಅದು ನೋಡ್ಕೊಂಡ್ರು ಹಿಂಗೆ ನೋಡ್ಕೊಂಡ್ರು ಇರ್ಬೋದು, ಆದರೆ ಅದಕ್ಕಿಂತ ಹೆಚ್ಚಿನದಾಗಿ ಅವರು ನನಗೆ ಎಲ್ಲರೂ ಕೂಡ ನನ್ನ ಬೆನ್ನೆಲುಬಾಗಿ ನಿಂತಿದ್ರು. ಅದನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಒಬ್ಬ ಪ್ರೊಡ್ಯೂಸರ್ ಉಳಿಬೇಕು ಅಂದರೆ ಆ್ಯಕ್ಟರ್ಗಳು ಕೂಡ ಕರೆಕ್ಟಾಗಿದ್ದು ನಮಗೆ ಕೆಲಸಗಳು ಮಾಡಿಕೊಟ್ರು ಮಾತ್ರ ಒಬ್ಬ ಪ್ರೊಡ್ಯೂಸರ್ ಉಳಿಲಿಕ್ಕೆ ಸಾಧ್ಯ. ಹಾಗಾಗಿ ನನಗೆ ತುಂಬ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ತುಂಬ ಥ್ಯಾಂಕ್ ಯು. ಹಾಗೆ ನನಗೆ ಇನ್ನೊಂದು ಹೇಳಬೇಕು ಅಂದರೆ ನಮ್ಮ ಸಂತೋಷ್ ನಾರಾಯಣ್ ಸರ್, ನಿಜವಾಗ್ಲೂ ಇವತ್ತಿನ ಸ್ಥಿತಿಲಿ ಅವ್ರಿಗೆ ನಾನು ಏನು ಹೇಳಿದ್ರು ಸಾಲದು. ಅವ್ರು ಎಂಥ ಕಂಡೀಷನಲ್ಲಿದ್ದರು ಅಂದರೆ ಬರೋ ಸ್ಥಿತಿಲಿ ಇರಲಿಲ್ಲ. ಆದರೂ ಕೂಡ ಈ ವೇದಿಕೆಗೆ ಅವರ ಎಲ್ಲವನ್ನು ಮರೆತು, ಅವರ ಕೆಲಸ ಕಾರ್ಯಗಳನ್ನು ಮರೆತು ಇವತ್ತು ನಮಗೆ ಸಾಥ್ ಕೊಟ್ಟಿತ್ತಂತೂ ನಮಗೆ ತುಂಬ ಖುಷಿ ಇದೆ. ತುಂಬ ಸಂತೋಷ ಸರ್. ಥ್ಯಾಂಕ್ ಯು ಸೋ ಮಚ್. ಮತ್ತು ನನಗೆ ಈ ಸಂಗೀತದಲ್ಲಿ ಈ ಮ್ಯೂಸಿಕನ್ನು ನೀಡಿದ್ದು ನನಗೆ ತುಂಬ ಹೆಮ್ಮೆ ಇದೆ. ಏಕೆಂದರೆ ಹೌದು, ಫಸ್ಟು ನಾನು ಖಂಡಿತ ಅವರು ಇದಕ್ಕೆ ಒಪ್ಪಲ್ಲ ಅಂತ ಅಂದ್ಕೊಂಡಿದ್ವಿ. ಅದು ಅವರು ತುಂಬ ಹೃದಯದಿಂದ ಈ ಸಿನಿಮಾಗೆ ತುಂಬ ಒಪ್ಕೊಂಡು ಬಂದಿದ್ದು ನಮ್ಮೆಲ್ರಿಗೂ ಒಂದು ದೊಡ್ಡ ಸಂತೋಷ. ಅದನ್ನು ನಾನು ಯಾವತ್ತೂ ಮರೀಲಿಕ್ಕಾಗಲ್ಲ. ಹಾಗೆ ನಮ್ಮ ಟಿ ಸೀರೀಸ್ ಕೂಡ ನಾವು ಬಾಂಬೆಗೆ ಹೋಗಿ ಮಾತಾಡೋಕೆ ಹೋದಾಗಲೂ ಕೂಡ ಅವರು ನಮಗೆ ತುಂಬಾ ಹೃದಯಪೂರ್ವಕವಾಗಿ ನಮಗೆ ಮುಂದೆ ಮಾತಾಡೋಕೆ ಅವಕಾಶನೇ ಕೊಡಲಿಲ್ಲ. ಆ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ನಮ್ಮ ಸಾಂಗನ್ನು ಪರ್ಚೇಸ್ ಮಾಡಿದ್ದು ಕೂಡ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಪಡ್ತೀನಿ. ಬಟ್ ಎಲ್ಲರೂ ಪ್ರಿಯಾ ಕೂಡ ನಾವು ಯಾವತ್ತೂ ಒಂಥರ ಫ್ರೆಂಡ್ಲೇ ಆಗಿ ಅಷ್ಟೊಂದು ಕಾಮಿಡಿ ಮಾಡಿಕೊಂಡು ಸಿನಿಮಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿರೋರು, ತುಂಬ ಖುಷಿಯಾಗಿರೋರು, ತುಂಬ ಅಚ್ಚುಕಟ್ಟಾಗಿ ಒಬ್ಬ ಪ್ರೊಡ್ಯೂಸರ್ಗೆ ಏನು ಸಾಥ್ ಕೊಡಬೇಕು ಅದನ್ನು ತುಂಬ ಅಚ್ಚುಕಟ್ಟಾಗಿ ಕೊಡ್ತಾ ಇದ್ರು. ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಕೊಡ್ತೀನಿ. ವಿನೋದ್ ಸರ್ ಅಷ್ಟೇ, ತುಂಬ ನಾವು ಯಾವಾಗಲೂ ಒಂದು ಫ್ಯಾಮಿಲಿ ಥರನೇ ಇಟ್ಕೊಂಡು ಈ ಸಿನಿಮಾದಲ್ಲಿ ಅಷ್ಟು ಆಕ್ಟಿವ್ ಆಗಿ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ.
ಮತ್ತಿನ್ನು ದೊಡ್ಡದಾಗಿ ನಾವು ಜಯಂತ್ ಕಲ್ಕಂಡಿ ಅವ್ರ ಬಗ್ಗೆ ನನಗೆ ಯಾವಾಗಲೂ ನಾನು ಕೇಳ್ತಿದ್ದೆ, ಸರ್ ನನಗೊಂದು ಒಳ್ಳೆ ಸಿನಿಮಾ ಸಾಂಗಲ್ಲಿ ತುಂಬ ಚೆನ್ನಾಗಿ ನೀವು ನನಗೆ ಕೊಡಬೇಕು ಅಂದರೆ ಒಂದೇ ಒಂದು ಮಾತು ಹೇಳಿದ್ರು. ಇವತ್ತು ಈ ಕ್ಷಣನೂ ಅದನ್ನು ನಾನು ಯಾವತ್ತೂ ನೆನೆಸ್ಕೊತೀನಿ. ಹೆದರಬೇಡ, ನಾನಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಸಾಂಗು, ಇದನ್ನು ನೀವು ಕೇಳಬೇಕು, ಖಂಡಿತ ನಾನು ಮಾಡ್ಕೊಡ್ತೀನಿ. ಅದು ಒಬ್ಬ ಮಹಿಳೆ ಆಗಿ ನೀವು ಒಬ್ಬ ನಿರ್ಮಾಪಕರಾಗಿ ಕಾರ್ಯನಿರ್ವಹಿಸ್ತಿರೋದು ನನಗೆ ತುಂಬ ಖುಷಿ ಇದೆ. ನಾನು ಖಂಡಿತ ಒಳ್ಳೆ ಸಾಂಗು ಕೊಡ್ತೀನಿ ಅಂತ ಹೇಳಿದ್ರು. ಅವತ್ತು ಹೇಳಿದ ಮತ್ತು ನನಗೆ ಇವತ್ತು ಹೇಳ್ದಂಗಿದೆ. ತುಂಬ ತುಂಬ ಥ್ಯಾಂಕ್ ಯು ಸರ್, ಖುಷಿ ಆಯಿತು. ಮತ್ತೆ ಇನ್ನೇನು ಹೇಳಲಿಕ್ಕಿಲ್ಲ, ಎಲ್ಲ ಹೇಳ್ಬಿಟ್ಟಿದ್ದೀನಿ. ಎಲ್ಲರೂ ಹೇಳೋದಿದೆ, ಖಂಡಿತ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ತುಂಬ ತುಂಬ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ವಿನಯ್, ಥ್ಯಾಂಕ್ ಯು ಅರುಣ್. ಏನಕ್ಕೆ ಅಂದರೆ ಆಲ್ಮೋಸ್ಟ್ ಎಲ್ಲ ನೀವು ಅವರೇ ಹೇಳಿದ್ರು. ಥ್ಯಾಂಕ್ ಯು ವೆರಿ ಮಚ್. ಯಾಕೆಂದರೆ ಮಾತಾಡಕ್ಕೆ ಬರಲ್ಲ. ಸೊ ಹಾಗಾಗಿ ಈಗ ನಾನು ಮತ್ತೆ ಸ್ಟಾರ್ಟ್ ಮಾಡಿರೋದು ಈಗ ಅನ್ನ ಆಗಿದೆ ಇರುವಂಥ ಒಂದು ಅಕ್ಕಿ ನೋಡಿ ಗೊತ್ತಾಗುತ್ತೆ. ಸೊ ಇವರೆಲ್ಲ ಹೇಳಿದ ಮೇಲೂ ಮತ್ತೆ ನಾನು ಅದು ಹೇಳಿದ್ರೆ ಲ್ಯಾಗ್ ಆಗುತ್ತೆ, ಕಟ್ ಮಾಡಿಬಿಡ್ತಾರೆ. ಸೊ ದಯವಿಟ್ಟು ಕ್ಷಮೆ ಇರಲಿ. ಫಸ್ಟ್ ಆಫ್ ಆಲ್ ಚೈತನ್ಯ ಸರ್, ನನ್ನನ್ನು ನೀವು ತಡ್ಕೊಂಡಿರೋದಕ್ಕೆ ತುಂಬ ಧನ್ಯವಾದಗಳು ಸರ್. ಏನಕ್ಕೆ ಅಂದರೆ ನಾವು ಅಷ್ಟು ಪಾಠ ಬಿಟ್ಟಿದ್ದೀವಿ ನಾನವ್ರನ್ನ. ಪದ್ಮಮ್ಮ ಆಗಿರ್ಬೋದು, ನಮ್ಮ ಶ್ರೇಯಸ್ ಸರ್ ಆಗಿರ್ಬೋದು, ನಮ್ಮ ವಿನೋದಣ್ಣ, ನಮ್ಮ ಪ್ರಿಯಾ ಅವರು, ಮತ್ತು ಸರ್ ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಕಾರ್ಯಕ್ರಮ ನಿಮ್ಮಿಂದ ಮತ್ತು ಸಂತೋಷ್ ಸರಿಂದ. ಸೊ ಮುಖ್ಯ ನೀವೇ ಈಗ ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳು. ತುಂಬ ಚೆನ್ನಾಗಿ ಬಂದಿದೆ ಸಾಂಗು. ಮತ್ತು ವಿ ಪಿ ಸರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಮೇಡಮ್ ಜೊತೆಲಿ. ರಾಜು ಸರ್ ಅವ್ರು ಯಾವಾಗಲೂ ಅಷ್ಟೇ ಚೆನ್ನಾಗಿ ಕಾಣಿಸ್ತಾರೆ. ಥ್ಯಾಂಕ್ ಯು ಸರ್, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ, ಈ ಸಿನಿಮಾದಲ್ಲಿ ಈ ನಿಮ್ಗಳ ಜೊತೆ ಎಲ್ಲ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಹಣ 2 ಸ್ಕ್ರೀನಲ್ಲೂ ಕೊಟ್ಟಿದ್ದೀವಿ. ಇಲ್ಲ ವಿ ಪಿ ಅಣ್ಣ ಸ್ವಲ್ಪ ತಮಾಷೆ ಮಾಡ್ತಾರೆ ನನ್ನ ಜೊತೆಲಿ. ನನ್ನ ಪಾತ್ರದ ಹೆಸರು ಬಂದು ಸೀನಾ ಅಂತ. ನಿಮ್ಮ ಶೂಟಿಂಗ್ ಮುಗಿದ್ಮೇಲೆ ಇದು ಫಸ್ಟ್ ಇವೆಂಟ್. ಈ ಈವೆಂಟ್ಗೆ ಟಿ ಸೀರೀಸ್ ಅನ್ಮೋಡ್ ಆಗಿರೋದ್ರಿಂದ 2 ಮಹಾಶಕ್ತಿಗಳಿಗೆ ಒಂದು ಲೈನ್, 2 ಲೇಡೀಸ್, ನನಗೆ ಇದೊಂದು 2 ಶಕ್ತಿ. ಮೇಯ್ನಾಗಿ ನಮ್ಮ ಆಫೀಸ್ ಪೂಜೆ ನಡೀತಾ ಇತ್ತು. ಆಫೀಸ್ ಪೂಜೆ ಆಗಬೇಕಾದ್ರೆ ಒಂದು ತಿಂಗಳಲ್ಲಿ ನಾವು ಶೂಟಿಂಗ್ ಪ್ಲ್ಯಾನ್ ಮಾಡ್ತಾ ಇದ್ದು. ಇದು ಮ್ಯೂಸಿಕ್ ಡೈರೆಕ್ಟರ್ ಸೆಟ್ ಆಗಿರಲಿಲ್ಲ. ಸೈಲೆಂಟಾಗಿ ಒಂದು ಕಡೆ ಕೂತಿದ್ದು. ಸರ್ ಎಲ್ಲರೂ ವೇಣು ಸರ್ ಆದರು, ಟೈಗರ್ ಆದರು, ಹೀರೋಯಿನ್ ಆಯಿತು, ಎಲ್ಲ ಇದ್ದು ಮೇಯ್ನು ಮ್ಯೂಸಿಕ್ ಜೀವನೇ ಇಲ್ವಲ್ಲ ಸರ್, ಏನು ಮಾಡೋದು ಅಂತ ಕೇಳಿದಾಗ, ಇಲ್ಲ ಜಸ್ ತುಂಬ ನಾನು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ, ಇನ್ನೂ ಆಗ್ತಾ ಇಲ್ಲ, ಏನು ಮಾಡೋದು ಅಂತ. ಸರ್ ನಮ್ಮ ತಲೆಯಲ್ಲಿ ಒಬ್ಬರಿದ್ದಾರೆ, ಹೇಳ್ತೀನಿ ಇನ್ ಕೇಸ್ ಆಗುತ್ತಾ ಅಂತ ನಾನೊಂದು ಪ್ರಶ್ನೆ ಕೇಳಿದೆ. ಹೇಳಿ ಜಸ್, ನೀವು ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ, ಹೇಳಿ ನಾನು ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಇಮಿಡಿಯೇಟ್ ಒಂದು ಕೂತ್ಕೊಂಡು ನನ್ನ ಜೊತೆ. ಆಗ ಹೇಳಿದ್ದು ನಾನು ಸಂತೋಷ್ ನಾರಾಯಣ್ ಅಂತ ಒಂದು ಹೆಸರು ಹೇಳಿದೆ. ಇಮಿಡಿಯೇಟ್ ಅವರು ಆ ಫೇಸ್ ರಿಯಾಕ್ಷನ್ನೇ ಚೇಂಜ್ ಆಗಬೇಕು. ಏನು ಹೇಳಿದ್ರೆ ಜಸ್, ನಮ್ಮದು ಅರ್ಧ ಸಿನಿಮಾ ಬಜೆಟ್ನ ಎತ್ತಿಡ್ತಾ ಇದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ಗೆ ಅಂತ ಕೇಳಿದೆ. ಸರ್ ಇಲ್ಲ, ನಾನಾಗಲಿ ಟೈಗರ್ ಆಗಲಿ ಕಾಲವರ್ತಿ ಯಾವಾಗಲೂ ಒಳ ಚೆನ್ನಾಗಿದ್ದು ಒಂದು ಬಿ ಜಿ ಎಮ್ ಯಾವಾಗಲೂ ಕೇಳ್ತಾರೆ. ಒನ್ ಆಫ್ ದಿ ಮೋಸ್ಟ್ ಫೇವ್ರೇಟ್ ಬಿ ಜಿ ಎಮ್ ನಮ್ಮಿಬ್ರಿಗೂ. ಸರಿ ಆಯಿತು, ಧೈರ್ಯ ಇದೆಯಾ ನೀವು ಮುಂದಕ್ಕೆ ಬರೋಕ್ಕೆ ಅಂದ್ಬಿಟ್ಟು ಚೈತನ್ಯ ಅಂತ ಕೇಳಿದ್ರು. ಸರ್ ಒಂದೇ ಒಂದು ಸತಿ ಅಪ್ರೋಚ್ ಮಾಡೋಣ, ಆಗತ್ತೋ ಬಿಡುತ್ತೋ ನೆಕ್ಸ್ಟ್ ನೋಡೋಣ ಅಂತಂದೆ. ಇನ್ನೊಂದು ಹೇಳ್ತೀನಿ, ಈಗ ಪ್ರೆಸೆಂಟ್ಲಿ ಅವ್ರು ಸಿನಿಮಾ ಮಾಡ್ತಾ ಇರೋದು ಕಲ್ಕಿ ಅನ್ನೋ ಸಿನಿಮಾ ಮಾಡ್ತಿದ್ದಾರೆ ಶ್ರೇಯಸ್. ಪ್ಯಾನ್ ಇಂಡಿಯಾ ಸಿನಿಮಾ ಅದು. ನಮ್ಮ ಸಿನಿಮಾ ಬಜೆಟ್ ಇಷ್ಟಿದೆ, ಅವ್ರು ಒಪ್ಕೊಂಡಿರೋದು ಇಷ್ಟಿದೆ, ಯೋಚನೆ ಮಾಡಿ ನನಗೇನಿಲ್ಲ ಒಂದು ಮೀಟಿಂಗ್ ಕೊಡಿಸ್ತೀನಿ ಅಂತ. ಸರ್ ಒಂದೇ ಒಂದು ಮೀಟಿಂಗ್ ಕೊಡಿಸಿ ಮಿಕ್ಕಿ ನಾವು ನೋಡೋಣ ಅಂದ್ಬಿಟ್ಟು ಇಮಿಡಿಯೇಟ್ ಒಂದು ವಾರ ಬಿಟ್ಕೊಂಡು ಚೆನ್ನೈಗೆ ಹೊರಟ್ವಿ. ನಾನು, ನಿಶಮ್ಮ, ಟೈಗರ್, ಚೈತನ್ಯ. ಸರಿ, ಅದಾದ್ಮೇಲೆ ಸಂತೋಷ್ ಸರ್ ಸಿಕ್ಕಿದ್ರು. ಒಂದು 15 ಥರ ಊಟ ರೆಡಿ ಮಾಡಿದ್ರು. ಎಲ್ಲ ಆಯಿತು. ಜೀವ ಟಗ ಅಂತ ಇದೆ, ಏನು ಕಥೆ ಏನು ಹೇಳೋದು, ಹೆಂಗೆ ಒಪ್ಪತ್ತೋ ಇಲ್ವೋ, ಆ ಥರದ ಒಂದು ಪ್ಯಾನ್ ಇಂಡಿಯಾ ಮ್ಯೂಸಿಕ್ ಡೈರೆಕ್ಟ್ರು ಒಂದು ಅವಕಾಶ ಕೊಡೋದು ಸರಿ ಅಂದ್ಬಿಟ್ಟು ಚೈತನ್ಯ ಎಕ್ಸ್ಪ್ಲೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಕಥೆನ. ಇಮ್ಮಿಡಿಯೇಟ್ ಏನು ಬೇರೆ ಏನು ಹೇಳೋಕ್ಕೆ ಇರಲಿಲ್ಲ ಅವರು. ಐ ವಿಲ್ ಡೂ ದಿಸ್ ಮ್ಯಾನ್, ವಿಲ್ ರಾಕ್ ಅಂತ ಒಂದು ಕಾನ್ಫಿಡೆನ್ಸ್ ಕೊಟ್ಟು ಸರಿ ಇಮಿಡಿಯೇಟ್ ನಾವು ಮೀನಾಕ್ಷಿ ಮೇಡಮ್ ಹತ್ರ ಮಾತಾಡಿದ್ವಿ. ಎಲ್ಲ ಆಯಿತು. ಇಮಿಡಿಯೇಟ್ ಎಲ್ಲ ಸಂತೋಷ ಆಗ್ಬಿಡೋದು ಅದೊಂದು. ಇನ್ನೊಂದು ಇಮಿಡಿಯೇಟ್ ಇಷ್ಟೆಲ್ಲ ಆಯಿತು. ಶೂಟಿಂಗ್ದು ಐ ಬಜೆಟ್ ಅಂತ ಆಯಿತು, ಎಲ್ಲ ಆಯಿತು. ಬಿಸ್ನೆಸ್ಗೆ ಅಂತ ಹೊರಟ್ವಿ.
ಓಟಾಗ ಕೆಲವೊಂದು ಇನ್ಸಿಡೆಂಟ್ ಆಯಿತು ಓಕೆ, ಬಟ್ ಇನ್ವೆಸ್ಟ್ ಮಾಡಬೇಕಾದ್ರೆ ಅದು ಇರಲಿಲ್ಲ ನಮ್ಮ ತಲೆಯಲ್ಲಿ. ಏನಾಗುತ್ತೆ ನೆಕ್ಸ್ಟ್ ಫ್ಯೂಚರ್ ಅಂತ ನಮ್ಗೆ ಗೊತ್ತಿರಲಿಲ್ಲ. ಅದಾಯ್ತಿದ್ದಂಗೆ ನೆಕ್ಸ್ಟ್ ಅಪ್ರೋಚ್ ಎಲ್ಲ ಬಿಸ್ನೆಸ್ ಸ್ಟಾರ್ಟ್ ಆದಾಗ ಏನಾಯಿತು, ಒಂದು ಸ್ವಲ್ಪ ಯಾಕೋ ವರ್ಕ್ ಆಗ್ತಾ ಇಲ್ಲ ಇದು ಬಿಸ್ನೆಸ್, ಏನಾಗ್ತಿದೆ ಅಂತ ನಾವು ಯೋಚನೆ ಮಾಡಿದಾಗ ಇಮಿಡಿಯೇಟ್ ಮೀನಾಕ್ಷಿ ಮ್ಯಾಮ್ ಒಂದು ಕಾಲ್ ಮಾಡು, ಒಂದೇ ಒಂದು ಕಾಲ್, ಮೀನಾಕ್ಷಿ ಮ್ಯಾಮ್ ನಾನು ಇರ್ತೀನಿ, ಅವತ್ತು ನೀವು ಬಂದಿದ್ದೀರಾ, ನಿಮ್ಗೆ ಏನು ಬೇಕು ಸಹಾಯ ನಾನು ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಅವತ್ತೊಂದು ನಮ್ಮ ಸ್ಟ್ಯಾಂಡಾಗಿ ನಿಂತ್ಕೊಂಡ್ರು. ಇಮಿಡಿಯೇಟ್ ಬಾಂಬೆ ಕರ್ಕೊಂಡು ಹೋಗಿ ಟಿ ಸೀರೀಸ್ನ ನಮಗೆ ಡೌನ್ಲೋಡ್ ಮಾಡಿಕೊಟ್ರು. ನೀವು ನಂಬಲ್ಲ, ಅವ್ರು ಕೊಟ್ಟಂಥ ಪ್ರೈಸು ಈಗ ಮತ್ತೊಂದು ಸಿನಿಮಾ ಮಾಡೋಷ್ಟು ಕೊಟ್ಟಿದ್ದಾರೆ, ಅದೊಂದು ಹೇಳ್ತೀನಿ. ಥ್ಯಾಂಕ್ ಯು ಮೀನಾಕ್ಷಿ ಮ್ಯಾಮ್, ಆ್ಯಂಡ್ ಥ್ಯಾಂಕ್ ಯು ರಾಜು ಸರ್, ಥ್ಯಾಂಕ್ ಯು ಸಂತೋಷ್ ಸರ್. ಭಾಳ ಖುಷಿ ಆಗುತ್ತೆ ಬಿಕಾಸ್ ಯಾಕೆಂದರೆ ಅವತ್ತು ಒಂದು ನಮ್ಮ ಡೈರೆಕ್ಟರ್ ಸರ್ಗೆ ಒಂದು ಶಾಕಿಂಗ್ ಫೇಸ್ ಕೊಟ್ಟಿದ್ದು. ಬಟ್ ಚೈತನ್ಯ ಸರ್ ಇವಾಗ ನಾವು ಪ್ರೂವ್ ಮಾಡ್ಕೊಂಡಿದ್ವಲ್ಲ, ಥ್ಯಾಂಕ್ ಯು ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಶುರು ಸಾಂಗು ಭಾಳ ಇಷ್ಟವಾದದ್ದು, ಬಟ್ ಇದು ನಮಗೆ ಒಂದು One of the most able and very technical and has a lot of empathy. The way we speak and the way we like argue about politics and all this stuff, his heart is in the exactly right spot. And I think I am so lucky to be among you guys when Kannada cinema is like glowing and going great at this stage. And I hope you guys like my music for the film. And I thank all my technicians. They worked relentlessly. Sorry, I haven't sorry, I haven't sleep. That's Chaitanya's wife, I guess. She's the autocorrect in our lives. And so sorry, Chaitanya. Like it was definitely a emergency, and I think God came in the form of this. Like that's just that one window that opened, and I'm here. I'm so sorry about this, and it's not a favor that I did to you. I apologize with my bowed head, and I hope my music does justice to all the chaos that this created. Hope you guys love my music, and thanks to my team and all the other writers also. And I feel so blessed and hope that I only ask one thing from all of you who are here, and also from the press and like family and friends or whoever is interested in this, or whoever is watching this. This is the kind of a film that needs your support, irrespective of how big the song is or how big the budget is or how small it is. I think once people start embracing it and spreading the word, it is going to help the journey and your experiences. Please, if you like this film, I only say this on, I think I only said this to 5 or 6 films in my career, and I would say this, gladly say this, if you like this film, please share this, that's all the help that is required, and that's a great help. Please speak to others about the film, and potentially like give what Chaitanya's vision deserves it, and I hope we'll meet again soon. And my mother is Kannadiga, she speaks Kannada, and I understand, right now I've started understanding literature level Kannada, which is great, and definitely if we have another event, I'm definitely going to speak in Kannada, and thank you so much for having me, and this will be the last time I'll speak at the very end. That's the only thing I expect. Yeah. Yeah, if it's another event, yes. Yes, as of 20 seconds ago, I've joined the marketing department in TC. So we have a request, sir. Speaking Kannada. Sir, nam cinema dance ಮಾಡಬೇಕು. Yeah, sure. So we want. At your own risk. No, you. See, I'm shameless, but You if are it helps you, adorable. So we would love for you to also do a dance for our film. And Sure. not just- very soon. ಒಂದು ನಾನು ಇವತ್ತು ಸಂಜೆ ಮೆನ್ಷನ್ ಮಾಡೋದು ಬರ್ತಿದ್ದೀವಿ. ಸಂಜಿತ್ ಬಿಡು ಬ್ರೋ ಸೌಕರ್ ಸಂಜಿತ್ ಹೆಗ್ಡೆ and ಪುಣ್ಯ ಅವರು ಅಂಡ್ ಸಂಜಿತ್ ಮತ್ತೆ ಸಂತೋಷ್ ಮೀ ಅಂಡ್ ಸಂಜಿತ್ we have been on calls at 2 o'clock in the night, 1:30 in the night, discussing the lyrics and discussing the song. Of course Sanjit was Santosh's choice, and it was wonderful of him.
to have come and sung this song for us, to have made it his own, and he was very involved in this. So I'm thankful to Sanjay. Yeah, many of the performers in this film are true independent artists in their own also, and I've tried to bring a lot of them on board this film to give this film the color that it might need in my own dream world. Thank you so much, and I actually didn't take any specific names because there's so many who have worked on it. But for today's event, of course, Sanjit Hegde, I wish you all success and it's my childlike desire that this song connects to you and you guys embrace it much before the film's release. It will definitely help the film. So thank you, sir. Thank you all. And Samira, right? Yeah. So you've been amazing. I've been watching your anchoring even from the. I think you did the first event also. Yeah. It was so nice and it's warm and it let. Sometimes the anchoring will let us speak in a certain way. So I think you're doing a great job. Thank you. ಸಾರಿ ಸರ್, ಪಾತ್ರದ ಹೆಸರು ಕೇಳ್ತಿದ್ದಾರೆ. ಪಾತ್ರದ ಹೆಸರು ಕತ್ತಿ ಅಂತ ಸರ್. ಸೊ ಮುಂದೆ ಕೇಳ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಸರ್. ಅರುಣ್ ಅವರೇ, ನಮ್ಮ ಚೈತನ್ಯ ಸರ್ ಅವರ ಸಿನಿಮಾದಲ್ಲಿ ಪ್ರತಿ ಪಾತ್ರಗಳಿಗೂ ಅದರದ್ದೇ ಆದಂತಹ ಇಂಪಾರ್ಟೆನ್ಸ್ ಇರುತ್ತೆ. ನಿಮ್ಮ ಪಾತ್ರದ ಹೆಸರು ಕೂಡ ನನಗೆ ಚೈತನ್ಯ ಸರ್ ರಿವೀಲ್ ಮಾಡಿಲ್ಲ, ಹಾಗಾಗಿ ನಿಮ್ಮ ಪಾತ್ರದ ಬಗ್ಗೆ ಬಲರಾಮನ ದೇವರ ಬಗ್ಗೆ. ಮೊದಲನೇದಾಗಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಭಯ ಆಗ್ತದೆ ಮಾತಾಡೋದಕ್ಕೆ. ಹಾಗೆ ಈ ವೇದಿಕೆ ಮೇಲೆ ಒಂದೆರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪದ್ಮಾವತಿ ಫಿಲ್ಮ್ಸ್, ಪದ್ಮಾವತಿ ನಮಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಚೈತನ್ಯ ಸರ್ ತುಂಬ ಥ್ಯಾಂಕ್ಸ್, ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದೀರ. ಇಲ್ಲಿ ರಿವೀಲ್ ಆಗಿಲ್ಲ, ಬಟ್ ಕಮಿಂಗ್ ಸೂನ್. ಹಾಗೆ ಮ್ಯೂಸಿಕ್ ಸರ್, ಸಂತೋಷ್ ಸರ್, ಒಳ್ಳೆ ಮ್ಯೂಸಿಕ್ಕು. ಆ್ಯಕ್ಚುಲಿ ಲಿರಿಕ್ಸ್ ಹೇಳ್ಬೇಕಂದ್ರೆ ಜಯಂತ್ ಸರ್, ನಾವು ಚಿಕ್ಕ ವಯಸ್ಸಿಂದ ಕೇಳ್ಕೊಂಡು ಬೆಳೆದಿದ್ದೀವಿ ಅವರ ಹಾಡುಗಳನ್ನ. ಅವರ ಲಿರಿಕ್ಸಿಗೆ ತಕ್ಕ ಹಾಗೆ ನಿಮ್ಮ ಮ್ಯೂಸಿಕ್ಕು ಪ್ರತಿಯೊಬ್ಬರು ಮನಸ್ಸು ಮುಟ್ಟೋ ಹಾಗಿದೆ. ಇಟ್ಸ್ ಕಂಪ್ಲೀಟ್ಲಿ ಒಂದು ಒಳ್ಳೆ ಮೆಲೋಡಿ ಆ್ಯಂಡ್ ರೊಮ್ಯಾಂಟಿಕ್ ಸಾಂಗ್ ಅಂತಲೇ ಹೇಳ್ಬೋದು. ತುಂಬ ಖುಷಿಯಾಗಿತ್ತು ನೋಡಿ. ಆ್ಯಂಡ್ ವಿಜುವಲ್ಸ್ ಇವತ್ತು ವೇಣು ಸರ್ ಇಲ್ಲ, ಅಲ್ಟಿಮೇಟ್ ಸರ್. 90s 80s ತುಂಬ ಅದ್ಭುತವಾಗಿ ಕಟ್ಕೊಂಡಿದ್ದಾರೆ. ಹಾಗೆ ಪ್ರತಿಯೊಂದು ಸೀನ್ಸ್ ಆಗಿರ್ಬೋದು, ಪ್ರತಿಯೊಂದು ಪ್ರತಿಯೊಂದು ಶಾರ್ಟ್ಸ್ ಲೈಕ್ ಏನೋ ಲೊಕೇಶನ್ ವೈಸ್ ಆಗಿರ್ಬೋದು, ತುಂಬ ಅದ್ಭುತವಾಗಿ ಇವತ್ತಿಗೆ ಅವತ್ತಿನ ಜಗತ್ತನ್ನು ಕಟ್ಕೊಟ್ಟಿದ್ದಾರೆ. ಸೊ ಅದೇ ಅವತ್ತು ಆ ದಿನಗಳು ಇವತ್ತು ಬಲರಾಮನ ದಿನಗಳು, ಆ್ಯಸ್ ಲೈಕ್ ವಿನಯ್ ಹೇಳಿದಾಗೆ. ನೆಕ್ಸ್ಟ್ ಅಷ್ಟೇ. ನನ್ನ ಪಾತ್ರದ ಹೆಸರು ಬಂದು ರವೀಂದ್ರ ಅಂತ. ಕೇಳಿಲ್ಲ, ಬಟ್ ಕೇಳಕ್ಕೆ ಮುಂಚೆ ಹೇಳ್ತೀನಿ. ತುಂಬ ನರ್ವಸ್ ಆಗಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ವಿ ಪಿ ಸರ್, ಅವ್ರ ಬಗ್ಗೆ ತುಂಬಾ ಹೇಳ್ಬೋದು. ಏನಕ್ಕೆ ಅಂದರೆ ಬಿಕಾಸ್ ನಾವು ಆ್ಯಸ್ ಎ ಬಿಗಿನರ್ಸ್ ಬಂದು ಒಟ್ಟಿಗೆ ಕೆಲಸ ಮಾಡಬೇಕಾದ್ರೆ ಅವ್ರ ಜೊತೆ ನಿಂತ್ಕೊಳ್ಳೋದಾಗಿರ್ಬೋದು, ಯಾವುದಾದ್ರು ಸೀನ್ಸ್ನ ಫೇಸ್ ಟು ಫೇಸ್ ಆ್ಯಕ್ಟ್ ಮಾಡಬೇಕಾದಾಗ ತುಂಬ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿಕೊಟ್ರು. ಅದಂತೂ ನಮ್ಗೆ ತುಂಬ ಬೆನಿಫಿಟ್ ಆಯಿತು, ಬಿಕಾಸ್ ನಾವು ನಮ್ಮ ಪಾತ್ರನ ಪ್ಲೇ ಮಾಡೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬ ಥ್ಯಾಂಕ್ಸ್. ಹಾಗೆ ಶ್ರೇಯಸ್ ಸರ್ ಆಗಿರ್ಬೋದು, ಅವರ ಬ್ರದರ್ ತೇಜಸ್ ಆಗಿರ್ಬೋದು, ಪ್ರತಿಯೊಬ್ಬರು ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಇವನ್ ಕಂಪ್ಲೀಟ್ಲಿ ಪ್ರೊಡಕ್ಷನ್ ಬಗ್ಗೆ ಹೇಳಬೇಕಂದ್ರೆ ಫ್ಯಾಂಟಾಸ್ಟಿಕ್ ಪ್ರೊಡಕ್ಷನ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೊ ಮಚ್.